ಹಾಯ್ ಗಣಿ, ಫೋನ್ ತೊಗೊಳಕ್ಕಾಗಲಿಲ್ಲ, ಬಾತ್ರೂಮಲ್ಲಿದ್ದೆ. ಇನ್ನೂ ಬಾತ್ರೂಮ್ಗೆ ಹೋಗೋದು ಬಿಟ್ಟಿಲ್ವೇನಾ? ಅಥೋ ಅದು ಬಿಡೋ. ನಿನ್ನ ವಾಯ್ಸ್ ಮೆಸೇಜ್ ಕೇಳಿದೆ, ಮೇಸ್ಟ್ರು ಬಗ್ಗೆ ಹೇಳಿದ್ ನಿಜಾನಾ? ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡ್ಬೇಕು. ಪಾಪ ಮೇಸ್ಟ್ರು. ಹಾಂ, ನಾ ಬರ್ತೀನಿ ಕಣೋ. ಇರು, ದೂದ್ನ ಕಾಲ್ಗೆ ಹಾಕ್ತೀನಿ, ಎತ್ತಾಕೊಂಡು ಹೋಗೋಣ. ಹಾಕು. ಹಲೋ, ಯಾರು? ನನ್ನ ಮಗನೇ, ನಿನಗೆ ಅಪ್ಪ ಹುಟ್ಬೇಕಿತ್ತು ನಾನು, ಆಗ್ಲಿಲ್ಲ ಅನ್ನೋದೊಂದೇ ಖುಷಿ. ಹೇ ಗಣಿ, ಮೊಬೈಲ್ ಕಳೆದೋಗಿ ನಿನ್ನ ನಂಬರ್ ಗೊತ್ತಾಗಿಲ್ಲ, ಅದಕ್ಕೆ ಮೊಬೈಲ್ ಅಲ್ಲೆಲ್ಲೋ ಇರುತ್ತೆ, ನೀನು ಕಳೆದೋಗಿರ್ತೀಯ, ಚೆಕ್ ಮಾಡ್ಕೊ. ಮತ್ತೆ ಇನ್ನೂ ಬದುಕಿದ್ಯಾ? ಅದಕ್ಕೆ ಬೊಗಳು. ಮಾಸ್ಟರ್ ಭೂಷಿ ಇದ್ದಾನೆ ಲೈನಲ್ಲಿ. ಹಾಯ್ ಭೂಷಿ. ದಿಗಿ, ಅರ್ಜೆಂಟಾಗಿ ಮೇಸ್ಟ್ರು ನೋಡಕ್ ಹೋಗ್ಬೇಕು ನೀರ್ಕೋಟೆಗೆ. ಯಾಕೆ ಅಂತ? ಅದೇ ರಾಮಣ್ಣ ಕಾಲ್ ಮಾಡಿದ್ದ, ಮೇಸ್ಟ್ರಿಗೆ ಹುಚ್ಚಿಡ್ದಿದೆ, ಬೇಗ ಬನ್ನಿ ಅಂದ. ಹುಚ್ಚ? ಹ್ಞೂ ಕಣ, ನಾನು US ಇಂದ ಮಂಗಳೂರು ಏರ್ಪೋರ್ಟ್ಗೆ ಬಂದು ಅಲ್ಲೆಲ್ಲೋ ಕಾಡಲ್ಲಿ ಸಿಗ್ತೀನಿ, ನೀವಿಬ್ರು ಜಾಯ್ನ್ ಆಗಿ. ಆಯ್ತು. ಮೇಸ್ಟ್ರಿಗೇನು ಸೀರಿಯಸ್ ಅಂತ? ಮೊದಲು ಹೊರಡಲು, ನಮಗೂ ಸರಿ ಗೊತ್ತಿಲ್ಲ. ಮುಗಿಲ್ಪೇಟೆಲಿದ್ದೀನಿ, ಯಾರು ಬಂದು ಪಿಕ್ ಮಾಡಿ ನನ್ನ. ಗಾಡಿ ಇಲ್ಲ ನನ್ನ ಹತ್ರ. ನೀನು ಬಾಡಿ ಇದ್ರೆ ಸಾಕು ಕಣ, ಹೆಂಗೋ ಹೊರ್ತೀವಿ. ಆಯ್ತು, ಸಿಗೋಣ. ಬಾಯ್ ಬಾಯ್. ಏಯ್, ಎಲ್ಲಿಗೆ ಬರಬೇಕು? ಹೈವೇ ಬಿಟ್ಟು ಲೆಫ್ಟು, ಅಲ್ಲಿಂದ ಲೆಫ್ಟು, ಆಮೇಲೆ ಮುಂದೆ ಬಂದು ತಿರ್ಗಾ ಲೆಫ್ಟು, ಅಲ್ಲಿಂದ ಪುನಃ ಲೆಫ್ಟು ಅನ್ಸುತ್ತೆ. ಅಷ್ಟು ಲೆಫ್ಟ್ ತೊಗೊಂಡ್ರೆ ಎಲ್ಲಿದೀವೋ ಅಲ್ಲಿಗೆ ಬರ್ತೀವಿ. ಮುಚ್ಕೊಂಡು ಲೊಕೇಶನ್ ಕಳಿಸು. ಓಕೆ ಬುಸಿ. ಮಹಿಳಾ ಕ್ರಿಕೆಟ್ ನಡೆಸ್ತಿದ್ದಾನೆ, ಅವನು ನೆಮ್ಮದಿ ನೋಡಕ್ ಆಗ್ತಾ ಇಲ್ಲ. ಗಾಡಿ ಗುದ್ದಾನ ನಡೇ ನುಗ್ಗು. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಬಡ ವಿದ್ಯಾರ್ಥಿಗಳನ್ನ ಕಾಪಾಡಿ. ಬೆಂಚುಗಳೇ. ಕಾಲೇಜ್ ಇರೋದು 10 ಗಂಟೆಗೆ, ಬೆಳಿಗ್ಗೆ 8 ಗಂಟೆ ಬಂದು ಎಂತ ನಿಮ್ಮದಿ ಕಿರಿಕಿರಿಯಲ್ಲಿ? ಹೊಸ ಟ್ರೆಂಡು, ಫಸ್ಟ್ ಡೇ ಲಾಸ್ಟ್ ಬೆಂಚ್ ಪೂಜೆ ಮಾಡಿದ್ರೆ 35 ಮಾರ್ಕ್ಸು ಫಿಕ್ಸು. ಯಾರು ಯಾಸಮಿ, ಈ ಕ್ಯಾಲೆಂಡರ್ ಫೋಟೋದಲ್ಲಿರೋ ಗಣದೇವ್ರ ತರ ಇಲ್ವಾ? ನಮ್ಮಪ್ಪ ಸಾಯೋ ಟೈಮಲ್ಲಿ ನೋಡಕ್ ಹಿಂಗೆ ಇದ್ರು. ಲೇ, ಈ ಬೆಟ್ಟದ ಮೇಲೆ DNA ಟೆಸ್ಟ್ ಮಾಡಿಸಿ ನೀನು ಯಾರು ಹುಟ್ಟಿದ್ದು ಹೆಂಗೋ ಹೇಳೋದು ನಾವು. ಯಾವ್ದಕ್ಕೂ ಕೂದಲು ಬ್ಲಡ್ ಸ್ಯಾಂಪಲ್ ತಗೊಂಡು. ಹಲೋ. ಹಾಯ್. ಹಾಯ್. ಎಷ್ಟಿದು ಒಂದಕ್ಕೆ? ಕಿಶೋರ್,
ಕನ್ನಡ HOD. ನಮಸ್ಕಾರ 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 ಸರ್. ನಮಸ್ತೆ. ಹೊಸ ಬ್ಯಾಚ್? ಹ್ಞೂ ಸರ್, ಬೇರೆ ಬೇರೆ ಕಾಲೇಜ್ಗೆ ಹಳೆ ಬ್ಯಾಚು, ನೀರ್ಕೋಟೆ ಕಾಲೇಜ್ಗೆ ಹೊಸ ಬ್ಯಾಚು. ನನ್ನ ಹೆಸರು ಗಣೇಶ ಅಂತ. 4 ವರ್ಷ ಆಯ್ತು MBA ಮಾಡಿ, ಈಗ ಕನ್ನಡ ಮಾಸ್ಟರ್ಸ್ ಮಾಡೋಣ ಅಂತ. ನಾನು ಭೂಷಣ್, ಓದಕ್ಕೆ ಬಂದಿದ್ದೀನಿ ಸರ್. ನಾನ್ ದಿಗಂತ್ ಸರ್, ಬಂದಿದ್ದೀನಿ. ಅದಕ್ಕೆ ಶಬಾಷ್. ಹಾಸ್ಟೆಲ್ ನಲ್ಲಿ ಇದ್ದೀರಾ? ಹಾಸ್ಟೆಲ್ ಎಲ್ಲ ಫುಲ್ಲು ಸರ್, ಜಾಗನೇ ಇಲ್ಲ. ಗಾಳಿಪಟ ಹಾರಿಸೋಕ್ ಬರುತ್ತಾ? ಎಲ್ಲ ಕ್ರೀಡಾ ಚಟುವಟಿಕೆಯಲ್ಲೂ ಮುಂದಿದ್ದೀವಿ ಸರ್ ನಾವು. ಬರ್ತೆ. ಯಾವುದೇ ಆದರೂ ಬರುತ್ತೆ ಅನ್ಕೊಂಡ್ರೆ ಅದರಲ್ಲಿ ಇನ್ನೂ ಕಲಿಯೋದು ಇರುತ್ತೆ ಅಂತ ಅರ್ಥ. ಕರೆಕ್ಟ್. ಸರಿ ಇಟ್ರು ಎಲ್ಲಿಟ್ರು ಗೊತ್ತಾಗಲಿಲ್ಲ ಕಣ್ರ. ಕಾಗದ ಹರಿದೆ, ಸೂತ್ರ ಕೀಳದೆ 1 ವಾರ ಡೈಲಿ ಗಾಳಿಪಟ ಹಾರಿಸಿ ಶಬಾಸ್ ಅನಿಸ್ಕೊಂಡ್ರೆ ನಮ್ಮ ಮನೆ ಮೇಲೆ ಒಂದು ಒಳ್ಳೆ ರೂಮ್ ಇದೆ, ನಿಮ್ಗೆ ಕೊಡ್ತೀನಿ. ಓಕೆ ಸರ್, ಕೊಡಿ ಸರ್, ಹಾರಿಸ್ಬಿಡ್ತೀನಿ. ಟಿಂಗ್ ಎಷ್ಟು ಕೇಳೋ ಸರ್, ಇದು ರೂಮ್ ಬಾಡಿಗೆ ಎಷ್ಟು ಅಂತ ಗಾಳಿಪಟ ಹಾರಿಸ್ಮೇಲೆ ಮಾತಾಡದ ಇಲ್ಲ ಈಗಲೇ ಮಾತಾಡದ? ನಿಮಗೆ ಜಾಗ ಕೊಡೋಕೆ ಕಾರಣ ಬೇರೆನೇ ಇದೆ, ತಗೊಳ್ಳಿ. ನಾನು ಎಳಿತಾ ಇರ್ತೀನಿ ಆಯ್ತಾ? ಗಾಳವ ಹಾಕುತ್ತ ಮುಗಿಲಿಗೆ, ಅರ್ಥವ ಹುಡುಕಿರಿ ಬದುಕಿಗೆ. ತುಂಬಾ ಹೊತ್ತು ಆಕಾಶ ನೋಡ್ತಾ ಇದ್ರೆ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಮನುಷ್ಯ ಎಷ್ಟು ಸಣ್ಣ ಕಪ್ಪದ ಅರ್ಥ ಅಂತ ಅನ್ಸುತ್ತೆ. ಇಲ್ಲಿ ನಮ್ಮ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ. ಪಾತ್ರ, ಸೂತ್ರ, ಸ್ವಾತಂತ್ರ್ಯ ನಿಮಗೆ ತಿಳಿದಿರಲಿ. ಶುಭವಾಗಲಿ. ಗಗನಕ್ಕೆ ಮುದ್ದು ಮಾಡುವ, ಗಾಳಿಗೆ ಗುದ್ದು ನೀಡುವ, ಮೋಡದ ನಿದ್ದೆ ಕೆಡಿಸುವ, ಸೂರ್ಯನನ್ನು ಭೇಟಿ ಮಾಡಿ ಕಷ್ಟ ಸುಖ ಮಾತನಾಡಿ ಭೂಮಿಗೆ ಕರೆಯುವ, ಪಾರ್ಟಿಯ ಕೊಡಿಸುವ ಗಾಳಿಪಟ. ಗಾಳಿಪಟ ಗಾಳಿಪಟ. ಯೌವನ ತೀರ ಘೋರ ಅನಿಸೋ ಟೈಮಲ್ಲೇ ಯಾವುದೋ ಚೂಡಿದಾರು ಚಿಮ್ಮಿ ಬರುವುದು, ಮಾಪಲಿ ಹುಡುಕಿದರೆಂದು ಸಿಕ್ಕದು, ರೋಡು ಸೈಡಿನಲ್ಲೇ ನಲ್ಮೆ ಸಿಗುವುದು. ಪ್ರೇಮವೂ ಕಾಮನಬಿಲ್ಲು, ಸ್ನೇಹವೂ ಕ್ಯಾಂಟೀನ್ ಬಿಲ್ಲು, ಫ್ರೆಂಡಿಗಿಂತ ಹುಡುಗಿ ಹೆಚ್ಚ, ಹುಡುಗಿಗಿಂತ ಫ್ರೆಂಡು ಹೆಚ್ಚ, ಯಾರನ್ನು ಕೇಳುವ, ಪ್ರೀತಿಸಿ ನೋಡುವ ಗಾಳಿಪಟ. ಗಾಳಿಪಟ ಗಾಳಿಪಟ. ಗಾಳಿ ಬೀಸಲು ಎಂಥ ಸಂತಸ ಹೆರಳಿಗೆ, ಬಿಡುಗಡೆಗೊಂಡ ಕೈದಿಯ ಸಂಭ್ರಮ ಸೆರಗಿಗೆ, ಖಾಲಿ ಹೃದಯ ಪೋಲಿಯಾಗುವ ಖಳಿಗೆಗೆ, ನೀಲಿ ಬಣ್ಣದ ಧೂಳು ಬಂತು ಕನಸಿಗೆ, ಮಿಡಿಯುವುದು ಗುಂಡಿಗೆ, ತಿರುವುದು ಫ್ರೆಂಡಿಗೆ, ಒಂದೇ ಚಟಿ ಬಂಟು ಮಾಡಿ ಗುಂಡಿ ಸೇರೋ ತನಕ ನಾವು ಸೇರಿಯೇ ಬೆಳೆಯುವ, ಸ್ನೇಹಿತರಾಗೆ ಉಳಿಯುವ ಗಾಳಿಪಟ. ಗಾಳಿಪಟ ಗಾಳಿಪಟ.
ನಮ್ಮ ಹೆಂಗ್ಸು ಮಕ್ಳು ಬಂದ್ರು ಕಣ, ತಡ್ಕೊಳಕ್ ಆಗ್ತಿಲ್ಲ. ಈ ಹೊಳೆ ಉಳಿಯಲ್ಲ ಕಣ ಇವತ್ತು. ವಾವ್, ನೈಸ್ ಗೆಜ್ಜೆ. ಜೊತೆಲಿಡ್ರ 4 ಹೆಜ್ಜೆ. ಅದು ನನ್ನ ಗಾಳಿಪಟ ಆ ದಂಡೆಗೆ ಹೋಗಿ ಬಿದ್ದೋಗ್ಬಿಟ್ಟಿದೆ. ಹೋಗ್ಬಿಟ್ಟು ಆಯ್ಕೊಂಬರೋಣ ಅಂತ. ಬೈದ ಬೈ, ನನ್ನ ಹೆಸರು ನಿಮ್ ಬಗ್ಗೆ ಗೊತ್ತು. ಆ ನಿಮ್ ಬಗ್ಗೆ ಗೊತ್ತು. ಹೌದಾ? ನನ್ನ ಬಗ್ಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನಿಮ್ಗೆ ಹೇಗೆ? ನಾನ್ ನಿಮ್ ತಾಯಿ ಕುಮುದ ಅವ್ರ ಅಭಿಮಾನಿ. ಓ ಹಾಗೆ ಹಾಗೆ. ಅವ್ರ ಬಸಿರೋ ಕಾದಂಬರಿ ನಂಗೆ ತುಂಬಾ ಇಷ್ಟ. ನಾನು ನಮ್ಮಮ್ಮನ ಹೋಟೆಲ್ ಇದ್ದಾಗ ನಮ್ಮಮ್ಮ ತುಂಬಾ ನಗ್ತಾ ಇದ್ರಂತೆ. ಹೊಟ್ಟೆ ಒಳಗೆ ಕಚಗುಳಿ ಕೊಡ್ತಿದ್ನೋ ಏನೋ. ನನ್ನ ಬಗ್ಗೆ ಅನ್ಸಿದನ್ನೆಲ್ಲ ಬರ್ತಿದ್ದಾರೆ. ಹೇಗಿದೆ ಪುಸ್ತಕ? ನೀವ್ ಓದಿಲ್ವಾ? ಇಲ್ಲ, ನಂದೇ ಕತೆ ಅಲ್ವಾ, ಯಾವನ್ ಬೇಕು ಅಂತ ಓದಿಲ್ಲ. ಏಯ್ ಯಾಕ್ರೋ ಮದ್ವೆ ಯಾವಾಗ? ಏಯ್ ನೋಡ್ರಿ, ನಾವಿಬ್ರು ಇನ್ನು ಸರಿಯಾಗಿ ಪರಿಚಯ ಮಾಡ್ಕೊಂಡಿಲ್ಲ. ಮದುವೆ ಯಾವಾಗ ಅಂತ ಕೇಳ್ತಾರೆ ಜನ. ಇರಿ ಮಾಡ್ತೀನಿ ಇವ್ರಿಗೆ. ನೀವ್ ಆ ಕಡೆ ಹೋಗ್ಬೇಡಿ, ಹಳ್ಳ ಇದೆ. ನಾನು ನಿಮ್ ವಿಷಯದಲ್ಲಿ ಹಳ್ಳಕ್ಕೆ ಬಿದ್ದು ತುಂಬಾ ದಿನ ಆಯ್ತು. ನಿಮ್ಗೆ ಈಜು ಬರುತ್ತಾ? ಬರುತ್ತೆ. ನಿಮ್ಗೊಂದು ಒಳ್ಳೆ ಆಫರ್ ಕೊಡ್ತೀನಿ. ಹಾ? ನನ್ಗೆ ಈಜಾಡಕ್ ಬರಲ್ಲ, ಕಾಪಾಡಿ ಬನ್ನಿ ಬನ್ನಿ. ರೀ, 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 ಬೇಡ ರೀ. ಬಾಯಿ ಕೊಟ್ಟು ಹೊಸ ಉಸಿರು ಕೊಡ್ತೀರಾ ಅನ್ಕೊಂಡಿದ್ದೆ, ಕೊಡ್ಲೇ ಇಲ್ಲ ನೀವು. ನಿಮ್ಗೆ ಈಜ್ ಬರುತ್ತಲ್ವಾ? ಬರುತ್ತೆ. ನಿಮ್ಮ ಕೆಪಾಸಿಟಿ ಚೆಕ್ ಮಾಡ್ತಿದ್ದೆ. ಮಜವಾಗಿ ತಪ್ಕೊಂಡ್ರಿ. ಐ ನಿಮ್ಮ ಬೆನ್ ತುಂಬಾ ಚೆನ್ನಾಗಿದೆ. ಐ ಮೀನ್ ಈಜಿಕ್ವಲ್ ಟು ತರ ದಾರ ಕಟ್ಕೊಂಡಿದ್ದೀರಲ್ಲ, ಅದ್ರ ಮಧ್ಯೆ ಪಾಚಿ ಮೆತ್ಕೊಂಡಿದೆ. ಇನ್ನು ಕೈ ಹಾಕಿ ತೆಗಿಯೋಷ್ಟು ಸಲಿಗೆ ಬೆಳೆದಿಲ್ಲಲ್ಲ, ಅದಕ್ಕೆ ಹೇಳಿದೆ. ನೀವು ಅಂದ್ರೆ ತೆಗಿತೇನೆ. ನಮ್ಮಜ್ಜಿ ಯೂಶುವಲಿ ನಿಮ್ಮಜ್ಜಿ ಅಂತಾರೆ, ಇದೆ ನಮ್ಮಜ್ಜಿ. ಸರಸ್ವತಿ ಅಜ್ಜಿ, ನಮ್ಮಜ್ಜಿ. ಯಾರೋ ಏನಾಯ್ತು ಪುಟ್ಟಿ? ಯಾಕೆ ಒದ್ದೆ ಆಗಿದ್ಯಾ? ಏನಿಲ್ಲ, ನೀರಲ್ಲಿ ಬಿದ್ದಿದ್ರು. ಅವರೇ ಉಳಿಸಿದ್ದು. ನಿಮ್ಮ ಮೊಮ್ಮಗಳು ಬೋಲೆ ಸ್ಟ್ರಾಂಗು. ನಾನು ಟ್ರಾಂಗೆ. ಈ ದಂಡೆಗೆ ಬಂದ್ರೆ ಎಲ್ರಿಗೂ ಬಾರಿಸ್ಬಿಡ್ತೀನಿ ಅಷ್ಟೇ. ನಡೀರಿ. ಓಕೆ ಬಾಯ್. ನೋಡ್ಕೊಂಡು ಹೋಗಿ. ಎಂಬತ್ತು ವರ್ಷ ಹಳೆ ಕಾಲೇಜ್ ಏನಾಗುತ್ತಾ ಮುಂದೆ. ಈ ಜೋಡಿಯವ್ರು ಬಂದ್ರು. ಓಲ್ಡನ್ ಐ ನಮ್ಮ ಹುಡುಗಿ ಬೆನ್ನಲ್ಲಿ ನೆನ್ನೆ ಈಜುಕೊಳ್ತು ಇತ್ತು, ಇವತ್ತು ಇಂಟು ಹೋಗ್ಬಿಟ್ಟಿದೆ. ನಾಳೆ ಪ್ಲೇಸ್ ಆದ್ರೂ ಆಗೋದು. ಯಾರಾದ್ರೂ ಫ್ರಂಟ್ ಬೆಂಚ್ ಕಡೆ ನೋಡಿದ್ರೆ ಜೋಡಿ ಕೊಲೆ ಮಾಡಿ ಜೈಲಿಗೆ ಹೋಗ್ಬಿಡ್ತೀವಿ. ಈಗಲೂ ಅಲ್ಲೇ ಇದೀವಲ್ಲೋ. ಗುಡ್ ಮಾರ್ನಿಂಗ್. ಯಾರಾದ್ರೂ ಬ್ಲ್ಯಾಕ್ ಬೋರ್ಡ್ ಕಡೆ ನೋಡಿದ್ರೆ ಏನ್ ಮಾಡ್ತೀಯಾ? ನೀನು ಬಗೆಹರಿಯದ ಹಾಡು ನೋಡು, ಹದಿಹರೆಯದ ಪಾಡು. ಈ ವಿಷಯದಿ ನನಗೆ ಅನುಭವವೂ ಕಮ್ಮಿ. ಎಷ್ಟೆಂದರೂ ನಾನು ಉದಯೋನ್ಮುಖ ಪ್ರೇಮಿ. ಇದು ಖಾಸಗಿ ಕಾರ್ಯಕ್ರಮ, ಇನ್ನೇನಿಲ್ಲ.
ಕ್ಲಾಸ್ ಎಲ್ಲ ಇರುತ್ತೆ, ಬೇಗ ಹೊರಡಿ ಹೊರಡಿ. ಬನ್ನಿ 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 ಬನ್ನಿ. ಬಂಗಾಳ ಕೊಲ್ಲಿಯ ಎಲ್ ನಿನೋ ಎಫೆಕ್ಟ್ನಿಂದಾಗಿ ಹೆಚ್ಚುವರಿಯಾಗಿ ಸುರಿಯುತ್ತಿರುವ ಈ ಮಳೆ ನೀರ್ಕೋಟೆ ಸುತ್ತಮುತ್ತಲೂ ಸುಮಾರು 4 ತಿಂಗಳ ಕಾಲ ದಿನಪ್ರತಿ ಸುರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ. ಏನಪ್ಪ ಇದು? ಸರ್ ನಮ್ಮ ಕಾಲೇಜು ವಿಧಾನಸೌಧ ಇದ್ದಾಗಿದೆ. ರಟ್ಟೆಲ್ಲ ಹಿಂಗ್ ಶಟ್ಕೊಂಡ್ಬಿಟ್ಟು ಹಂಗಾಗಿದೆ ಸರ್. ಅಕಾಲಿಕ ಮಳೆ ಸರ್. ಚಾವಣಿ ಫುಲ್ಲು ಒಡೆದೋಗಿದೆ. ನಮ್ಮ ಕಾಲೇಜಿಗೆ ಪ್ರೊಟೆಕ್ಷನ್ ಬೇಕು ಅಂದ್ರೆ ಅದ್ ಕೊಡಿಲಿ. ಪ್ಲಾಸ್ಟಿಕ್ ಫುಲ್ಲು ದಾಡ್ಪಲ್ ತರ ಚಪ್ರ ಹಾಕಿ ಹೊಡಿಬೇಕು ಸರ್. ಮ್ಯಾನೇಜ್ಮೆಂಟ್ ಹತ್ರ ದುಡ್ಡಿಲ್ಲ, ಅದಕ್ಕೋಸ್ಕರ ನಾವೇ ಏನೋ ಲೆಕ್ಚರ್ಸ್ ಎಲ್ಲ ಸ್ವಲ್ಪ ದುಡ್ಡು ಹಾಕೊಂಡು ಅವ್ರ ಕೈ ಕೊಟ್ಟಿದ್ವಿ ಚಾವಣಿ ರಿಪೇರಿ ಮಾಡುವಂತ. ನಿಂದೇನೇ ಇದು ಕೀಟ್ಲೆ ಸರ್. ಇವ್ರ ಐಡಿಯಾ ಎಲ್ಲ ಇಂಟರ್ನೆಟ್ ಇಂದ ಕಾಪಿ ಮಾಡಿರೋದು ಸರ್. ಈ ಪೇಪರ್ ಫೈಲು ಎಲ್ಲ ವರ್ಕ್ ಆಗಲ್ಲ, ಬರೀ ಥಿಯರಿ. ಓದಕ್ ಚಂದ. ನನಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ ಸರ್. ನಮ್ ಫ್ಯಾಮಿಲಿ ಎಲ್ಲರೂ ಟೈಲ್ ಫ್ಯಾಕ್ಟರಿ ಓನರ್ಸ್. ಈ ಕೆಲಸ ನನಗೆ ಕೊಟ್ಟು ನೋಡಿ ಸರ್, ಮಾಡಿ ತೋರಿಸ್ತೀನಿ. ಅವಳು ಯಾರು ಗೊತ್ತುಂಟಾ? ಡಿಗ್ರಿಲಿ ಯೂನಿವರ್ಸಿಟಿ ಟಾಪರ್ ಆದ್ರೆ ಈ ಚಾವಣಿ ರಿಪೇರಿ ಮಾಡಕ್ ಬರ್ಬೇಕಲ್ಲ. ಎಕ್ಸ್ಕ್ಯೂಸ್ ಮೀ, ನಾನ್ ಹಾಕ್ತಾ ಇರೋದು ಫಾಲ್ ಸೀಲಿಂಗ್. ಸರ್ ಫಾಲ್ ಸೀಲಿಂಗ್ ವರ್ಕ್ ಆಗಲ್ಲ ಸರ್. ಮಳೆ ಮೇಲ್ಗಡೆಯಿಂದ ಹೋಯ್ತಾ ಇರುವಾಗ ಕೆಳಗಡೆಯಿಂದ ಮೇಣ ಮೆತ್ತಿದ್ರೆ ಇಡೀ ಕಾಲೇಜೇ ಬಿದ್ದೋಗುತ್ತೆ ಸರ್. ಬಾಪ ಬಾ ಬಂದೆ. ಕರೀತವ್ರು. ಕೂತ್ಕೊಪ್ಪ. ಕೂತ್ಕೊಂಡು ಕಾಲೇಜ್ ನೀನೇ ನರ್ಸು. ಸರ್ ಸಾರಿ ಸರ್, ನಾನು ಆತರ ಹೇಳಿಲ್ಲ. ಊಪಿ ಸರ್. ಮತ್ತೆ ಇನ್ನೇಂಗಾಯ ಇದು? ಸರಿ ಹೆಂಗೂ ಇಲ್ಲ ಬಿಡಿ ಸರ್. ಏನೇನೋ ಹೇಳಕ್ ಬರ್ಬೇಡಿ ನೀವು. ಇವತ್ತು ನಾವು ಅವ್ರು ದುಡ್ಡು ಕೊಟ್ಟಿದ್ದೀವಿ, ಚಾವಣಿ ರಿಪೇರಿ ಆಗ್ಬೇಕು. ನೀವು ಇವತ್ತಿಂದ ಕೆಲಸ ಶುರು ಮಾಡಬೇಕು. ಥ್ಯಾಂಕ್ ಯು ಸರ್. ಕಂಪ್ಲೇಂಟ್ ಟು ದ ಪ್ರಿನ್ಸಿಪಲ್. ಕಿತ್ತೋದ್ ಹಳೆ ಲವ್ ಸ್ಟೋರಿ ಟ್ಯಾಪೆ ಹಾಕಕ್ ಬಂದಿದ್ದೀವಿ. ಇದೆಲ್ಲೋ ಸಿಕ್ತು, ಏನ್ ಮಾಡ್ಲಿ? ರೀ, ನಿಮ್ಗೆ ADHD ಏನಾದ್ರು ಇದೆಯಾ? ಹಾಗಂದ್ರೇನು ADHD? ಗೂಗಲ್ ಮಾಡಿ, ದೊಡ್ಡ ಕಾಯಿಲೆ ಅದು. ಸೈಕಾಲಜಿಕಲ್ ಪ್ರಾಬ್ಲಮ್, ಹೋಗಿ ತೋರಿಸಿ. ಥ್ಯಾಂಕ್ಸ್. ಹುಚ್ಚಿನೇನೋ? ಅದೊಂಥರ ದೊಡ್ಡ ಕಾಯಿಲೆ ಬಾಸ್. ಐ ಮೀನ್ ಮುಟ್ಟಿದೆಲ್ಲ ಬೀಳಿಸ್ತಾರೆ ಟೆನ್ಷನ್ ಆದಾಗ. ಆ ತರದ್ದು ಬಿಡಲ್ಲ, ನಡೆಯುತ್ತೆ. ನಾನ್ ಮುಂದೆ ಅವಳಿಗೆ ಏನು ಮುಟ್ಟಕ್ಕೆ ಬಿಡಲ್ಲ. ಲೈ, ಸಂಬಂಧದಲ್ಲಿ ಕೆಲವು ಮುಟ್ಟೋ ಅಂತವ್ ಇರ್ತವೆ, ಇನ್ ಕೆಲವು ಮುಟ್ ನೋಡ್ಕೊಳ್ಳೋ ಅಂತವ್ ಇರ್ತವೆ. ಈ ತರ ಎಲ್ಲ ಹೇಳ್ಬಿಟ್ಟು ಕಮಿಟ್ ಆಗ್ಬೇಡಪ್ಪ ನೀನು. ಏನು ಮುಟ್ಟಕ್ ಬಿಡಲ್ಲ ಅಂತ ರೀ. ADGP ಅವ್ರೆ, ಅದೇ ADHD ಕಣೋ. ನೀವಿಬ್ರು ಒಂದೇ ಊರವರು, ನೀವು ಕಾಂಟ್ರಾಕ್ಟರ್ ಮಗಳು, ಅವ್ನ ಹೆಂಚ್ ಫ್ಯಾಕ್ಟ್ರಿ ಓನರ್ ಮಗ. ಅವನ್ನ ಚಾವಣಿ ರಿಪೇರಿಗೆ ಅಂತ ಇಟ್ಕೊಂಬಿಡಿ. ಡೈಲಿ 2 ಕಿಸ್ನ ಕೂಲಿ ಅಂತ ಕೊಟ್ಬಿಡಿ. ಗ್ಯಾಪಲ್ಲಿ ಹಳೆಲೋ ಬೆಳೆಬೋದು. ನಿಮ್ಮಿಬ್ರಲ್ಲಿ ಒಬ್ರು ಬಸರಾಗಿದ್ದ ತಕ್ಷಣ ಹೇಳಿ, ನಾವೆಲ್ಲ ಬಂದು ಮಗು ಕೈಲಿ ಗಿಲಿ ಕೊಟ್ಟೋಗ್ಬಿಡ್ತೀವಿ. ಇನ್ಮೇಲೆ ನಾವೆಲ್ಲ ಫ್ರೆಂಡ್ಸು. ಸೇ ಡಣ ಡಣ ಗಂಟೆ ಬಾರಿಸಿ ಮಗ. ಆಲ್ ದ ಬೆಸ್ಟ್. ತೊಳ್ಕೊ ಇಲ್ಲಿಂದ. ನಂದು ನಿಂತು ಮುಗಿದು ಹೋದ್ಕತೆ. ಮತ್ತೆ ಇಲ್ಲಿಗೆ ಯಾಕೆ ಬಂದೆ ಸಹಾಯಕ್ಕೆ? ನಿನಗೋಸ್ಕರ. ನನಗೆ ಈ ಕೋರ್ಸ್ ಮಾಡಿದ್ರು ಒಂದೇ, ಬಿಟ್ರು ಒಂದೇ. ನನಗ್ ನೀನ್ ಬೇಕು ಅನ್ನೋ ಇನ್ನೇನಿಲ್ಲ. ಈ ಕೈ ನಡ್ಕ ಕೊಬ್ಬು ಜಾಸ್ತಿ ಆದಾಗ ಬರೋದು. ಕೊಬ್ಬಿಡು. ನಾನು ನೀನು ಖುಷಿಯಾಗಿದ್ದನ್ನೆಲ್ಲ ನೆನ್ಸ್ಕೊ. ಕೈ ನಡ್ಕ ಹೋಗುತ್ತೆ. ನಿನ್ ಮುಖ ತೋರಿಸ್ಬೇಡ. ಮುಖ ಅಲ್ವಾ? ಟೀಚರ್ನ ಮಾತಾಡ್ಸಿಲ್ಲ, ಅವ್ರ ಪಕ್ಕ ನಿಂತಿಲ್ಲ, ಅವ್ರ ಮನೆ ಕಾಂಪೌಂಡ್ ಹಾರೋ ಸಾಹಸ ಮಾಡಿಲ್ಲ. ಯುವಕನೇ ನೀನು. ಈಗ ಟೀಚರ್ ಬರ್ತಾರೆ. ನಮ್ಮ ಹೆಸರೇನಾದ್ರೂ ಬಾಯ್ ಬಿಟ್ರೆ ನೀನ್ ಬಾಯೊಳಗೆ ಇದೇ ಬಂಬನ್ ತುರ್ಕಿ ಬೇರೆ ಕಡೆಯಿಂದ ಆಚೆ ತೆಗೆದು ಬರ್ತೀವಿ. ಬಿಚ್ಚಲ್ಲ. ಕಾಲ್ ಬಿಚ್ಚಿದ್ರೆ ಕಾಲಲ್ಲೇ ಏನೋ ಮಾಡ್ಕೊಳ್ಳೋ ಮಗ ನೀನು. ಎತ್ತು. ಟೀಚರ್ ಬಂದು ಬಿಚ್ತಾರ ಬಿಡ. ಅವು ಟಚಿಂಗ್ ಒಂದು ಆಗ್ಬಿಡ್ಲಿ. ಇವತ್ತು ಸಸ್ತಿನಿ ವರ್ಗದ ಸಂತಾನೋತ್ಪತ್ತಿ ಶುರು ಆಗೋದೆ ಸ್ಪರ್ಶದಿಂದ ಕಣೋ. ಸ್ಪರ್ಶದಿಂದ.
ನಡಿಯೋ. ಯಾರು? 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 ಯಾರು ನೀವು? ಭೂಷಣ್? ಹೇಳಿ. ಕೂತ್ಕೊಳ್ಳಿ. ಏನಾಯ್ತು? ಒಂದ್ ಸೆಕೆಂಡ್. ನನಗಷ್ಟೆ ನೀನು ಕೊಡುವಾಗ ಪಾಠ, ಹೃದಯನೇ ನನ್ನ ಗುರುದಕ್ಷಿಣೆ, ತುಟಿ ಕಚ್ಚಿ ಆಹಾ ಬರುವಾಗ ನೀನು, ನನಗಂತೂ ಬೇಕು ಹಿತರಕ್ಷಣೆ, ಕನಸಂತೂ ಈಗ ಚಿರಪರಿಚಿತ ಊರು, ಹುಚ್ಚಾದರೆ ಪೂರ್ತಿ ಹೊಣೆಗಾರರು ಯಾರು, ದಯ ಪಾಲಿಸು ಕಿರು ಕಾಳಜಿ ಇನ್ನೇನಿಲ್ಲ. ಅಯ್ಯೋ 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 ಅಯ್ಯೋ, ಇದೇನು ಮೇಡಮ್ ಕುರ್ಚಿಲಿ ಸನ್ಮಾನ ಮಾಡಿಸೋರ್ತಾರ ಕೂರ್ಸ್ಬಿಟ್ಟಿದ್ದೀರಾ? ಏನಾಯ್ತು? ಲೋ, ಎಲ್ಲೆಲ್ಲೋ ನೀನು ಹುಡ್ಕೋದು, ಈ ರಾತ್ರಿಲಿ ಈ ದೊಣ್ಣೆ ಹಿಡ್ಕೊಂಡು ಹೆಂಗ್ ಬಂದ ಮೇಡಮ್ ಇವ್ನಿಲ್ಗೆ? ಪಾಪ ಯಾರೋ ಕೈಕಾಲು ಕಟ್ಟಿ ಬಿಟ್ಟು ಹೋಗಿದಾರೆ ಅನ್ಸತ್ತೆ. ಏನ್ ಬದ್ಮಾಸ್ ಜನನಪ್ಪ. ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ನಮ್ಮಲ್ಲಿ. ತುಂಬಾ ಒಳ್ಳೆ ಹುಡುಗ ಮೇಡಮ್. ಅಪ್ಪ ಅಮ್ಮ ಇಬ್ರು ಶ್ರೀಮಂತರು, ಇಬ್ರು ಇಲ್ಲ, ಒಬ್ಬನೇ ಮಗ. ಅದಕ್ಕೆ ಲವ್, ಇದು ಕಿಡ್ನಾಪ್ ಕೇಸ್ ಕಣ ಮೇಡಮ್. ನಾವು ನೋಡ್ಕೋತೀವಿ, ನೀವು ಹೋಗಿ ಹೋಗಿ. ಬಾರೋ ಭೂಷಿ, ಎಷ್ಟೋ ಹುಡ್ಕೋತ್ ನಿನ್ನ. ಬಾ ಬಾ. ಏನಾಗಿಲ್ಲ ನಿನಗೆ? ಸ್ಕೂಟ್ರಲ್ಲೇ ಬರ್ತೀಯೋ ಇಲ್ಲ ಬೊಂಬುಲೆ ನೇತಾಡ್ಕೊಂಡ್ ಬರ್ತೀಯೋ? ಚೆನ್ನಾಗಿತ್ತು, ಥ್ಯಾಂಕ್ಸ್. ಬಹುಮುಖ್ಯ ವಿಷಯ, ಕನ್ನಡ ಭಾಷೆ ಸಾಯುತ್ತೆ ಅನ್ನುವವರಿದ್ದಾರೆ. ಭಾಷೆ ಸಾಯೋದಿಲ್ಲ, ಕನ್ನಡ ಸಾಯೋದಿಲ್ಲ. ಕನ್ನಡ ಸಾಯುತ್ತೆ ಅನ್ನೋರು ಬೇಗ ಸಾಯ್ತಾರೆ. ಕರೆಕ್ಟ್. ಉದಾಹರಣೆಗೆ, ನನಗೆ ಕನ್ನಡ ಗೊತ್ತಿದ್ದು ಅದನ್ನು ನಾನು ಬಳಸದೆ ಮಾತಾಡದೆ ಇದ್ದರೆ ಕನ್ನಡ ಭಾಷೆಗೆ ನಾನು ಸತ್ತಿದ್ದೇನೆ ಹೊರತು ಭಾಷೆ ಸತ್ತಿಲ್ಲ. ಇಂದು ಕನ್ನಡವನ್ನು ಕಲಿಯುವ ಅವಶ್ಯಕತೆ ಬಹಳ ಇದೆ. ಅದಕ್ಕೋಸ್ಕರ ನೀವೆಲ್ಲ ಈ ನೀರ್ಕೋಟೆ ಕಾಲೇಜಿಗೆ ಬಂದಿದ್ದೀವಿ. ಅಯ್ಯೋ, ಏನೋ ದಾರಿ ತಪ್ಪು ಬಂದ್ಬಿಟ್ವಿ, ಬಿಟ್ಬಿಡಿ ಸರ್. ಶಬ್ದಮಣಿ ದರ್ಪಣ ಮಹೋನ್ನತ ಪುಸ್ತಕ, ಕನ್ನಡ ವ್ಯಾಕರಣಕ್ಕೆ ಆದಿ ಗ್ರಂಥ. ಅದರ ಕರ್ತೃ ಕೇಶಿರಾಜ. ಅವ್ರು ಮಾಡಿದ ಕೆಲಸಕ್ಕೆ 2 ವರ್ಷ ನಾವು ಅನ್ಭವಿಸ್ಬೇಕು. ಗಣೇಶ ಸರ್, ಎದ್ನಿಲ್ಲು. ಅಲ್ಲಿ ಜೋಕ್ ಮಾಡಿದ್ದು ಸಾಕು, ಇದನ್ನು ಓದು. ಮೊದಲನೇ ಸಾಲು ಜೋರಾಗಿ. ಅದೇನು ಹಿಂಗೆ ಬಾಗಿ ನೋಡ್ತಿದ್ದೀಯಾ ಸರ್? ಅದು ಸ್ವಲ್ಪ ಉಲ್ಟಾ ಬರ್ದಿದ್ದೀರಾ ಸರ್? ಉಲ್ಟಾ ಸುಲ್ಟಾ ಯಾವುದೂ ಇಲ್ಲ, ನೇರ ನಿಂತು ನೇರ ಓದು. ತಿಳಿ ದೇಸಿಯ ಯಾಮೋ ಮೈದಾ. ತಿಳಿ ದೇಶೀಯ ಮುಮೈದಂ. ಅದೇ ಸರ್. 2ನೇ ಸಾಲು ಕಳೆ ನೀ ಕುವಟ ನಂಬರ್ 9, ಶಸ ವಿಸಾಗ ನಂಬರ್ 9. ಅದು 9 ಅಲ್ಲ, ಕಳೆ ನೀ ರುವರ್ಣ ಶಶ ವಿಸರ್ಗ. ಮುಂದಿನ ಸಾಲು ಕ್ಷಳ 47 ಆಯ್ತು. ಹೇಳಲೇ ಆಯ್ತಪ್ಪ, ಇಂಗ್ಲಿಷ್ ಪಿಳ್ಳೆ ಇಷ್ಟು ಓದಿದ್ದೇ ಹೆಚ್ಚು. ಕೇಶಿ ರಾಜರು ಏನಾದರೂ ಬದುಕಿದ್ದಿದ್ರೆ ಇವತ್ತೇ ಸತ್ತೋಗಿರೋರು. ಕ್ಷಮಿಸಿ, ಇವತ್ತಿಗೆ ಸಾಕು. ಎಕ್ಸಾಮ್ ಟೈಮಲ್ಲಿ ನಾವು ಮಾಡೋ ಕೆಲಸನ ಸರ್ ಇವತ್ತು ಮಾಡ್ತೀವಿ. ಏನಾಗಬೇಕು? ನನ್ನ ಬಗ್ಗೆ 1-2 ಒಳ್ಳೆ ಮಾತಾಡಿ ಅಂತ ಕರ್ಕೊಂಬಂದ.
ಆದ್ರೆ ಇವನ್ ಬಗ್ಗೆ ಆದ್ರೆ ಹೇಳೋದಕ್ಕೆ ಸಿಂಗಲ್ ಸುಡುಗಾಡ್ ಐಟಮು ಇಲ್ಲ. ಬಿಟಾಕಿ ಹುಟ್ಟ ಲೋಫರು ಸರಿ ಇಲ್ಲ ನನ್ನ ಮಗ. ಜಾಸ್ತಿ ಹತ್ರ ಸೇರಿಸ್ಬೇಡಿ. ತುಂಬಾ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ಸ್ ಕಣ್ರ. ಫ್ರೆಂಡ್ಸ್ ಹೇಳಿದೆಲ್ಲ ಒಂದು ರೇಂಜ್ಗೆ ನಿಜಾನೇ, ನಾನು ಸ್ವಲ್ಪ ಹಂಗೇನೆ. ಓಹೋ, ಈ ಪುಸ್ತಕ ಎಲ್ಲ ಓದಬೇಕು ಅಂತ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಸೇರ್ಕೊಂಡ್ರಾ? ಹೌದು. ದಿನ ಹೊಟ್ಟೆ ಸಿಗುತ್ತೆ ಅಂತ ಯಾರಾದ್ರೂ ಹೋಟ್ಲ್ ಓಪನ್ ಮಾಡ್ತಾರೇನ್ರಿ? ನಂಗೆ ಪುಸ್ತಕಗಳು ಅಂದ್ರೆ ಇಷ್ಟ. ಯಾಕೆ ಅಂತ? ಯಾಕಂದ್ರೆ ಅವು ಮಾತಾಡಲ್ಲ, ಸುಮ್ಮನಿರ್ತವೆ. ಮುಚ್ಕೊಂಡಿರೋದು ಹೆಂಗೆ ಅಂತ ಯಾವ್ದಾದ್ರು ಪುಸ್ತಕ ಇದ್ರೆ ಹೇಳ್ರಿ, ಕಣ್ಣು ಮುಚ್ಕೊಂಡು ಓದ್ಬಿಡ್ತೀನಿ. ಸಾಕಾದಾಗ ಓದ್ಬಿಡ್ತೀನಿ ನಾನು. ಈಗ ಸರಿ ಮಾಡ್ಬಿಡ್ತೀನಿ, ಈಗ ಸರಿ ಮಾಡ್ತೀನಿ. ತಲೆ ಮೇಲೆ ಕೈ ಹಾಕೊಂಡಿರೋ ಸ್ಮೈಲಿ ತರ ಸುಮ್ಮನೆ ನಿಂತ್ಕೊಂಡ್ರೆ ಹೇಗ್ರಿ? ಏನಾದ್ರು ಬೈರಿ. ನಿಮಗ್ ಸುಮ್ನಿರಕ್ಕಾಗಲ್ವಾ? ಅವತ್ ನೀರಿಗೆ ಬಿದ್ರಿ, ಇವತ್ ಲೈಬ್ರರಿ ಬೀಳ್ಸಿದ್ರಿ. ಕ್ಲಾಸ್ ಅಲ್ಲಿ ಕಿಶೋರ್ ಮಾಸ್ಟರ್ದು ಸೀರಿಯಸ್ನೆಸ್ ಹಾಳು ಮಾಡಿದ್ರಿ. ಜವಾಬ್ದಾರಿ ಇಲ್ವಾ ನಿಮ್ಗೆ? ಒಂದಷ್ಟು ಬೇಜವಾಬ್ದಾರಿ ಕೆಲಸ ಮಾಡಿದ್ರೆ ಜವಾಬ್ದಾರಿ ಬರುತ್ತೆ ಅಂತಾರಲ್ಲ, ಅದು ಹಾಗೆ. ಏನ್ ಮಾಡೋದು? ನನ್ಗೇನ್ ಗೊತ್ತು? ಅಲ್ಲ, ಹಿಂಗೆ ಇರಿ ಅಂತನಾದ್ರೂ ಹೇಳ್ರಿ. ಹಂಗ ಹೇಳಕ್ ನಾನ್ ಯಾರು? ನಾನು ಇಷ್ಟಪಡೋ ಹುಡುಗಿ ಹೀಗೆ ಅನ್ಬಿಟ್ರೆ ಹಾಗೆ ನೀವು? ಇದೆಲ್ಲ ನಂಗೆ ಇಷ್ಟ ಆಗಲ್ಲ. ಪ್ಲೀಸ್, ನೀವು ನನ್ನ ಇಷ್ಟಪಡಲೇಬೇಕು, ನೋ ಅನ್ನೋ ಹಾಗಿಲ್ಲ. ಅದನ್ನೆಲ್ಲ ಹೇಳದಕ್ ನೀವ್ ಯಾರು? ನಿಮ್ಮನ್ನ ಇಷ್ಟಪಡೋನು. ನಮ್ಮಿಬ್ರು ಗಂಡ್ಮಗು ಆದ್ರೆ ಕೇಶಿರಾಜ ಅಂತ, ಹೆಣ್ಮಗು ಆದ್ರೆ ಶಬ್ದಮಣಿ ಅಂತ ಹೆಸರಿಡೋಣ ಅಂತಿದ್ದೀನಿ. ಹೇಗಿದೆ ನಾಮಕರಣ? ಹೊರಡಿ. ನಂಗೆ ನೀವ್ ಮಾತಾಡೋ ಮಾತುಗಳೇ ಅರ್ಥ ಆಗಲ್ಲ. ಅರ್ಥ ಆಗೋ ಥರ ನಂಗೆ ಮಾತಾಡೋಕೆ ಬರಲ್ಲ ರೀ. ಅದಕ್ಕೆ ನಾನೇನ್ ಮಾಡ್ಲಿ? ಅಯ್ಯೋ, ಹುಡುಗರು ನಾವು ಬಡ್ಕೋತಾನೆ ಇರ್ತೀವಿ, ನೀವು ಹುಡುಗಿರು ಕೇಳಿದ್ರು ಕೇಳದಿರೋರ್ ಥರ ಕೇಳಿಸ್ಕೊತಾನೆ ಇರ್ತೀರ. ಯಾವತ್ತೋ ಒಂದಿನ ನಮ್ಮ ಲವ್ ನಿಮಗೆ ಅರ್ಥ ಆಗುತ್ತೆ. ನಾನಾಡದ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ನೀ ತೋರುವ ಮುಂಗೋಪವ ಮುದ್ದಾಗಿಸು. ಕಣ್ಣಲ್ಲಿ ನೀ ಮೆಲ್ಲಗೆ ಒತ್ತಾಯಿಸು. ಓದದ ಪುಸ್ತಕ ನಾನು ಎದೆಗೊತ್ತಿಕೊಳ್ಳುವೆಯೇನೋ, ಬಿಸಿಯ ಉಸಿರು ನೀಡಿ ಪ್ರತಿ ಸಾಲನು ಕಥೆಯಾಗಿಸು. ನಾನಾಡಲ ಮಾತೆಲ್ಲವ ಕದ್ದಾಲಿಸು, ಆದರೂ ನೀ ಹೇಳದೆ ಒದ್ದಾಡಿಸು. ಮಧುರ ಕನಸಿನ ಕದ ತೆರೆದ ಇಡುವೆನು ಸದಾ. ಒಂಟಿ ನಾನಾದರೂ ಸಂಭಾವಿತ, ಸರಳ ಸಂಗತಿಯಲ್ಲಿ ಸಲಿಗೆ ಸಂಭವಿಸಲಿ. ಜಂಟಿ ಅಭ್ಯಾಸಕ್ಕೆ ಸುಸ್ವಾಗತ. ತೆರೆಯ ಮರೆಯ ವಿಷಯ ತುಂಬ ಇದೆ, ಕೃಪೆಯ ಹಿಂಬಾಲಿಸು. ಸೆಳೆತದ ಸವಿ ಬರೆಯಲಾರನು ಕವಿ, ಮನದಿ ಬರಿ ನಿನ್ನದೆ ಚಿತ್ರೋತ್ಸವ. ಪಂಚನಾಮೆಯ ಬಿಡು
ಪ್ರಥಮ ಚಿಕಿತ್ಸೆಯ ಕೊಡು ಮಾಡಿ ಸದ್ದಿಲ್ಲದ ಅಪಘಾತವ ಉಭಯ ಹೃದಯ ಅದಲು ಬದಲಾದರೆ ನೀನೇ ಸಂಭಾಳಿಸು ನಾನಾಡದ ಮಾತೆಲ್ಲವ ಕದ್ದಾಲಿಸು ಆದರೂ ನೀ ಹೇಳದೆ ಒದ್ದಾಡಿಸು. ಅಯ್ಯೋ ಬಿತ್ತು ಬಿತ್ತು ಬಿತ್ತು. ನಿಮ್ಮಜ್ಜಿ ಅಲ್ಲಿ ಸಾಯಿಸ್ಬಿಡ್ತೀನಿ. ಅಜ್ಜಿ ಬೇಡ. ಇನ್ನೊಂದ್ಸಲ ಮುತ್ತು ಗಿತ್ತು ಕೊಟ್ರೆ ಅಜ್ಜಿ ಅಲ್ಲ ನಾನೇ ಸಾಯಿಸ್ಬಿಡ್ತೀನಿ. ಸುಮ್ನೆ ಇಳಿರಿ. ಮಾಡ್ಕೊಂಡಿದ್ಯಾ ಹೇಗ್ ನೀನು? ಅಜ್ಜಿ ಲವ್ ಇಲ್ಲ ಮಣ್ಣು ಇಲ್ಲ ಅಜ್ಜಿ. ಅಯ್ಯೋ ಪ್ರಮಾಣ ಮಾಡಿ ಕಾಲೇಜಿಗೆ ಲೇಟ್ ಆಯ್ತು. ರಾತ್ರಿಗೆ ಮಜ್ಜಿಗೆ ಹುಳಿ ಮಾಡು. ಬಾಯ್. ನನಗೂ 2 ಹಪ್ಳ ಕಾಯಿಸಿ ನಾನು ಬರ್ತೀನಿ. ಏನ್ರಿ ನಿಮ್ದು? ನನ್ ಕೊಟ್ಟಿ ಕಿರು ಚುಂಬನ ನನಗೆ ವಾಪಸ್ ಕೊಟ್ಬಿಡಿ, ಸಾಲ ಮನ್ನಾಗ್ಲಿ. ಯಾವ್ದೋ ಕಾರ್ಗಳು ಬರ್ತಾ ಇದಾವೆ, ಕಾಲ್ ತೆಗಿರಿ. ಜನ ಅಪಾರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಳಕ್ ಏನಿಲ್ಲ, ಇನ್ನು ಅಪಾರ್ಥ ಎಲ್ರಿ ಮಾಡ್ಕೋತಾರೆ. ಕೊಡ್ರಿ. ಈ ಕಡೆನೆ ನೋಡ್ತಿದ್ದಾರೆ, ಕಾಲ್ ತೆಗಿರಿ. ಅಲ್ಲ ರೀ, ಅಲ್ಲಿ ನಾನು ಅಮ್ಮ ಅಮ್ಮ ಅಂತ ಬೈದ್ರ ನನಗೆ. ಪೋಸ್ ನೋಡು, ಪಡ್ಪೋಸಿ ನನ್ನ ಮಗ ಹೆಂಗ್ ನಿಂತ ನಾಕ ಬಂದಿ ಹಾಕೊಂಡು. ನನ್ನ ಫ್ರೆಂಡು ಶ್ವೇತಾ ಅಂತ. ನಮಗ್ ಗೊತ್ತಿವೆಲ್ಲ, ನಾವ್ ಆಡ್ರೆ ಆಟ್ಕಳೆ ಅಮಿಕಟ್ ಕರತ್ತೆ ಕೇಳಮ್ಮಿ. ನಮ್ ಕಷ್ಟ ನಮ್ದು, ನಮ್ಗೆ ಗ್ಯಾಸ್ ಆಗಿದೆ. ಎಲ್ಲಿಗ್ ಮಮ್ಮಿ? ಮೇಷ್ಟ್ರ ಮನೆಗ್ ಕರತ್ತ. ಏ ಆ ಗ್ಯಾಸ್ ಫಸ್ಟ್ ತಗೊಳ್ಳೋ. ಪ್ಯೂರ್ ಜಿರಪ್ಪ, ಫಾಸ್ಟ್ ಲೀಪ್. ಎಂಥ ಹುಲಿಗ್ ಜಾಗ ಕೊಟ್ಟರೆ ಅಂತ ಮೇಷ್ಟ್ರು ಒಂದ್ಸರಿ ಕಣ್ಣಾರೆ ನೋಡ್ಲಿ. ಕೊಡು, ಕೊಡದ್ನ ನೋಡಿ ಸ, ಕಣ್ತುಂಬ ನೋಡ್ಕೊಳ್ಳಿ ಸ. ಮಕ್ಕೆ ತೀತ್ರ ರೂಪ ತಂದೆಂಗೆ ಉದ್ದಿಟ ಹಬ್ಬದ ಶುಶಾಭಯ. ಗಣೇಶ್ ಬಿ. ಏನಿದು? ತೀರ್ಥರೂಪು ತಂದೆ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಸರ್. ನಮ್ ಗಣಿ 2 ವರ್ಷದ ಹಿಂದೆ ಅವ್ರ ತಂದೆ ಹುಟ್ಟುಹಬ್ಬಕ್ಕೆ ಫೇಸ್ಬುಕ್ ಅಲ್ಲಿ ಹಾಕಿದ್ದ. ಆಗ್ದಸ ಎಮ್ಮೆಲೆ ಬರೆಗಳು ಮಗನ್ಗೆ ಕುಂಡಿ ಸಿಡಿದ್ರೆ 3 ಅಕ್ಷರ ಕನ್ನಡ ಬರೋಕಿಲ್ಲ, ಓದಕ್ಕೂ ಬರೋಕಿಲ್ಲ, ಬರೆಯಕ್ಕೂ ಬರೋಕಿಲ್ಲ ಅಂತ ಇಡೀ ಮಂಡ್ಯ ಮೈಸೂರು ಗಲಾಟೆ ಸ. ಬೆಂಕಿ. ಇದು ಈಗಿನ ಪೀಳಿಗೆ ಮಕ್ಕಳು ಕನ್ನಡ ಮಾತಾಡ್ತಾರೆ, ಹೇಗೂ ಕನ್ನಡ ಮಾತಾಡ್ತೀವಲ್ಲ ಅಂತ ಕನ್ನಡ ಓದೋಕೆ ಬರೆಯೋಕೆ ಕಲಿಯೋದಿಲ್ಲ. ಇಲ್ಲ ಬಿಡಿ, ಎಲ್ಲ ಕಡೆ ಇಂಗ್ಲಿಷ್ ಹಾವಳಿ, ಅದೇ ಸಮಸ್ಯೆ. ಆ ಪತ್ರಿಕೆಯಲ್ಲಿ ಟಿವಿಲಿ ಅದೇನೋ ಬೊಗಳವನೆ, ಆ ಬೆಳಲ್ಲಿ ಹಿಂಗ ಅನಿಸ ನೋಡಿ, ಅವನ ತೋರ್ಸ ನೋಡಿ, ಅವನ ಮಕ್ಕ ಬೆಂಕಿ ನೋಡಿ. ಹೀಗೆ ಸರ್, ಇದು ನಾನು ಇಂಗ್ಲಿಷ್ ಮೀಡಿಯಂ MBA, ಈಗ ಸ್ವಲ್ಪ ಕನ್ನಡ ಕಲಿತಾ ಇದ್ದೆ. ಸೋಲ್ತಾರೆ ಅಂತ ಎಲ್ಲಾ ಕಡೆ ಮಾತಾಡ್ತಿದ್ದಾರೆ, ನೀವೇ ಸೋತ್ರ ಒಳ್ಳೇದೆ. ನನಗೆ ಈ ಪೊಲಿಟಿಕ್ಸ್ ತಲೆ ಕಂಡ್ರಾಗಲ್ಲ. ನಾನಂತೂ ನಮ್ಮ ಅಪ್ಪನ ಓಟ್ ಹಾಕಲ್ಲ, ನೀವು ಹಾಕ್ಬೇಡಿ. ಕರ್ನಾಟಕ ಚೆನ್ನಾಗಿರುತ್ತೆ. ಇದೆಲ್ಲ ದಿನ ಟಿವಿಯಲ್ಲಿ ಬರ್ತಿತ್ತಲ್ಲ, ತುಂಬಾ ಬಂತು ಸರ್. ಟಿವಿ ಆಳಗೋಲಿ ಸ, ಪ್ರಪಂಚದಾಗ ಎಲ್ಲ ಮೊಬೈಲ್ಗೂ ಎಲ್ಲ ಕಡೆ ಹೊಂಟೈತು ಸ. ಪ್ಯೂರ್ ಸ ಎಲೆಕ್ಷನ್. ಕನ್ನಡ ಬರೆಯಕ್ ಬರ್ದಿರೋ ಮಗನ್ ಹುಡ್ಸಂ ಬೈರೇಗೌಡ ಅಂತ ಹೇಳ್ಬಿಟ್ಟು ಯಾರೋ ಇಬ್ರು ಸರ್ ಓಟ್ ಹಾಕ್ಲಿಲ್ಲ. 2 ಓಟಿಂದ ಸೋತ್ಬಿಟ್ಟು ಎಲ್ಡಾಗ ಕುತ್ಕೊಂಡ್ಬಿಟ್ಟಿದೀನಿ ಈಗ ಮನೇಲಿ. ಮಗನಂತೆ ಮಗ ಇವರು. ಏನಿದೆಲ್ಲ ಗಣೇಶ ಸರ್? ಅವತ್ತಿನ ಡೇಟ್ಗೆ ಹಂಗ ಆಗ್ಬಿಡ್ತು ಸರ್ ಅದು. ಸಭಾ ಮರ್ಯಾದೆಯಲ್ಲಿ ನಿನಗೆ ನೋಡಿದ್ರ? ಆಪ್ ಇಂಗ್ಲಿಷು, ಆಪ್ ಕನ್ನಡ. ಆಮೇ ಇವನ್ ಬದಲು ಅದ ಅದೇ ನಂದು ಕೊಟ್ಟಿದ್ದು, ನಾಯಿ ಕೊಟ್ಟಿದ್ದು ಅಂತ ಅದನ್ನೊಂದು ಎತ್ತು ಕೊಟ್ಬಿಟ್ಟಿದ್ರೆ ನೆಮ್ಮದಿಯಾಗಿ ಸಾಕ್ತಾ ಇದ್ದೆ, ನೆಮ್ಮದಿಯಾಗಿ. ಈಗ ಈ ಮಾತ್ಸಲ ಬೇಕಾ? ದೊಡ್ಡ ರೈಟ್ರು ಸಾ, ಕಾದಂಬರಿ ಪಾದಂಬರಿ ಎಲ್ಲ ಬರ್ದು ಗುಡ್ಡೆ ಹಾಕ್ಬಿಟ್ಟವಳೆ. ಯಾವುದೋ ಎತ್ಕೊ ಓದಕ್ ಹೋದೆ ಒಂದಿನ, 1.5 ಪೇಜ್ ಓದೋದ್ರೊಳಗೆ ಹಂಗೆ ವಾಲ್ಕೊಂಡ್ಬಿಟ್ಟೆ ಸಾ. ನಮ್ಮಿಬ್ಬರದು ಇಂಟರ್ ಕ್ಯಾಸ್ಟ್ ಲವ್ ಮ್ಯಾರೇಜು. ಅದಕ್ಕೆ ಬೆರಕೆ ಸೊಪ್ಪು ಮಂಕಿ ಬ್ರ್ಯಾಂಡ್ ನನ್ನ ಮಗ ಹಿಂಗ್ ಉಟ್ಬಿಟ್ಟವನೇನೋ. ನಾನೊಂದ್ ಕಡೆ ಸಾಹಿತ್ಯ ಗೀತ್ಯ ಅಂತ ಇದ್ದೀನಿ. ಸಾಹಿತಿ ಮಗನಾಗಿ ಕನ್ನಡ ಬರೆಯಕ್ಕೆ ಬರಲ್ಲ ಅಂತ ಊರೆಲ್ಲ ಆಡ್ಕೋತಾರೆ ಸರ್. ತುಂಬ ಅವಮಾನ ಆಗುತ್ತೆ. ಅದಕ್ಕೆ ನಿಮ್ಮ ಕಾಲೇಜ್ಗೆ ಹಾಕಿದ್ವಿ. ಮಾಸ್ಟರ್ಸ್ ಆದಮೇಲೆ ಏನು ಮಾಡ್ಬೇಕಂತಿದ್ದಾನೆ ಗಣೇಶ? ನನ್ಗೆ ಅವೆಲ್ಲ ಅರ್ಥ ಆಗಿಲ್ಲ, ನೀನು ಹೇಳು.
ಅದೇ ಕಿಟಲ್ ಅವ್ರದ್ದು ಕನ್ನಡ ಡಿಕ್ಷನರಿ ಇದೆಯಲ್ಲ ಸರ್, ಹ್ಮ್ ಅದರ ಸಂಸ್ಥೆ ಜರ್ಮನಿಯಲ್ಲಿರೋದು. ಅಲ್ಲಿ ಕೆಲಸ ಕೊಡ್ಸೋಣ ಅಂತ ಜರ್ಮನಿಗೆ ಕಳಿಸ್ಬಿಡ್ತೀವಿ. ಜರ್ಮನಿಲಾರು ಕನ್ನಡ ಕಲ್ತ್ಕೊಳ್ಳಿ ಅಂತ. ಅಯ್ಯಪ್ಪ ಕಿಟಲ್ಲು ಇಲ್ಲಿಗೆ ಬಂದ್ಬಿಟ್ಟು ಪದಕೋಸ ಬರಿಲ್ವಾ ಸರ್? ಪದಕೋಸ ಇವಂಗೆ ಸರ್ ಬಂದಿರೋ ದೊಡ್ಡರೋಗ. ಸಾಕ್ ಸುಮ್ಮನೆ ರೀ. ಅವರು ನನ್ನ ಫ್ರೆಂಡು ಪದ್ಮಜಾ ಅಂತ, ಅವರು ರಾಡ್ರಿಕ್ಸ್ ಅಂತ. ಗಣಿದು ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ಇವರೇ ನೋಡ್ಕೊಳ್ಳೋದು. ಮಾಸ್ಟರ್ ಡಿಗ್ರಿನ ನೀವು ಪಾಠ ಮಾಡಿ ಮಾಡಿ ತಲೆಗೆ ತುಂಬಿದ್ರೆ ಇವ್ನು ಪಾಸ್ ಆಗೋದು. ಇವನೇ ಓದಕ್ಕೆ ಎಷ್ಟು ದಬಾಕೆ ಪಾಸ್ ಆಗೋದು. ನಮ್ಮ ಫ್ಯಾಮಿಲಿ ಅಣೆ ನಾ ಕಾಣೆ. ಮೇಷ್ಟ್ರಾಗಿ ಯತ್ನ ಪಡೋದು ನಮ್ಮ ಕರ್ತವ್ಯ. ಆದರೆ ಫಲ ವಿದ್ಯಾರ್ಥಿನೇ ಕೊಡಬೇಕು. ಎಲ್ಲ ಒಳ್ಳೇದಾಗ್ತದೆ ಬಿಡಿ. ನೀವು ಒಳ್ಳೇದಾಯ್ತದೆ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಈ ಒಳ್ಳೇದಾಯ್ತದೆ ಅಂತ ಪದ ಕೇಳಿ ಸಮಾನ ಆಗೋಗಿತ್ತು. ನಾ ಬತ್ತಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ತಗೊಳ್ಳಿ. ದಿಗಂತೂ ಮುಸಣ್ಣು ಬತ್ತೀವಪ್ಪ. ಮ್ಯಾಮ್ ಮ್ಯಾಮ್, ನಾನು ನಿಮ್ ದೊಡ್ಡ ಅಭಿಮಾನಿ. ಒಂದು ಆಟೋಗ್ರಾಫ್ ಬೇಕಿತ್ತು ಪ್ಲೀಸ್. ಗಣಿ ಕ್ಲಾಸ್ಮೇಟ? ಹೌದು. ಮಾಮ್ ಎನಿ ಹೆಲ್ಪ್? ಅವನು ಸ್ವಲ್ಪ ತರಲೆ. ನೀನು ಸಾಹಿತ್ಯಾಸಕ್ತ ಹುಡುಗಿ ಆದ್ರಿಂದ ನೀನೇ ಅವನ್ನ ಕಂಟ್ರೋಲ್ ಮಾಡಬೇಕು. ಆಗತ್ತಾ? ನಾನಾ? ಟ್ರೈ ಮಾಡು. ಥ್ಯಾಂಕ್ಸ್. ನಾವಂಟ ಇಟ್ಕೊಳಪ್ಪ. ಒಯ್ತೇರು ಆ ಕಡೆ ಹಾಕಿರೋದೆಲ್ಲ ಕರೆಕ್ಟ್ ಆಗೇ ಇದೆ. ಈ ಕಡೆ ಏನು ಹೌದು ಅಲ್ಲೇನೆ. ಹ್ಯಾಪಿ ಸಂಡೇ. ಮುಖ ಕಾಣ್ತಾ ಇದೆ ನೋಡ್ಕೊಳ್ಳಿ. ಅಲ್ಲಿ ನೋಡಿ ನಿಮ್ಮಪ್ಪ ಅದ್ರ ಮುಂಚೆ ಗಿಟಾರ್ ಹಿಡ್ಕೊಂಡ್ ಬಂದ. ಹೌದಾ? CID ಕೆಲ್ಸನಾ? ಏನೀಗ ಚಾವಣಿ ಹೊಡಿತಾ ಇದ್ಯಾ? ಹೌದು, ಕಾಲೇಜ್ ಹೊಡಿತಿದ್ದೀನಿ. ನಾನೇ ಹೊಡಿತೀನಿ. ಹೆಂಗ್ ಹೊಡಿತೀನಿ ನೋಡು. ಚಾವಣಿ ಹೊಡಿತೀನಿ ನೋಡು. ಹಿಂಗೆ ತಗೋ ನನ್ನ ಮಗನಿಗೆ. ನಾನೇ ಕಾಲೇಜ್ ಹೊಡಿಯೋದು ನೋಡು. See, how can you take credit for what we have done? ಏನ ತೆಗಿಬೇಡ. ಅವನು ಇಲ್ಲಿ ಹಾಕಿರೋ ಟಾರ್ಪಲ್ ಇಂದ ಅಟ್ಲೀಸ್ಟ್ ನಮ್ ಕೋರ್ಸ್ ಮುಗಿಯೋವರೆಗಾದ್ರೂ ಕಾಲೇಜ್ ಉಳಿಯುತ್ತೆ. ನಾನು ಹಾಕಿರೋ ಫಾಲ್ ಸೀಲಿಂಗ್ ಇಂದಾನೆ ಕಾಲೇಜ್ ಉಳಿಯೋದು. ನನ್ನ ಹೆಸರು ಕೆಲ್ಸ ಐಡಿಯಾ ನಿಂದು. ನಾ ಬಿಡಲ್ಲ. ಬೇಡ. ಅವನು ನೀ ಮಾಡ್ತಾ ಇರೋ ಕೆಲ್ಸದಿಂದ ಇಲ್ಲಿ ಯಾರ್ದಾರು ಪ್ರಾಣ ಹೋಗುತ್ತೆ. ಇನ್ನೊಂದ್ಸತಿ ನನ್ನ ಕೆಲ್ಸಕ್ಕೆ ಏನಾದ್ರೂ ಅಡ್ಡ ಬಂದ್ರೆ ನಿನ್ ಪ್ರಾಣನೇ ಹೋಗುತ್ತೆ. ಹಣ್ಣಿದೆ, ಪ್ಲೇಟ್ ಇದೆ. ಏನಾಗಿದೆ? ಅದು ಪ್ಲೇ ಆಗ್ತಿಲ್ಲ. ಫೈನ್. ಕಾಫಿ? ಇಲ್ಲ, ನೀರು ಕೊಡಿ ಸಾಕು. ಇಷ್ಟು ಬೇಗ ಸರಿ ಹೋಗೋಯ್ತಾ? ಇಲ್ಲ, ಅದು ನೀಡಲು ಮುರಿದೋಗಿದೆ. ತುಂಬ ಹೊತ್ತಾಗತ್ತೆ ರಿಪೇರ್ ಮಾಡೋಕ್ಕೆ. ನಾನು ಇಲ್ಲೇ ಇದು ರಿಪೇರ್ ಮಾಡ್ತೀನಿ. ಡೋಂಟ್ ವರಿ, ಬಿಡಿ. ನಾನು ರೂಮಿಗೆ ತೊಗೊಂಡೋಗಿ ರಿಪೇರ್ ಮಾಡ್ಕೊಂಡು ಬರ್ತೀನಿ. ಓಕೆ ಮ್ಯಾಮ್? ಓಕೆ ಓಕೆ, ಥ್ಯಾಂಕ್ ಯು. ಸರಿ, ತಗೊಳ್ಳಿ. ಏಕಾಂಗಿಯಾದ ನಿನ ಕೋಣೆಯಲ್ಲಿ ನಾನಾಗಬೇಕು ನಿಲುಗನ್ನಡಿ, ಅಥವಾ ನೀ ಬಂದು ರುಚಿ ನೋಡಿ ನೋಡಿ ಚೌಕಾಶಿ ಮಾಡೋ ಸಿಹಿ ಅಂಗಡಿ, ಜೊತೆ ಸೇರಿಸಿ ಹೆಸರ ಬರೆದಳಿಸುವ ಗೇಳು, ಮುಖ ಮರೆಸುವ ಹೆರಳ ಬಗೆಸರಿಸಲೆ ಹೇಳು, ಪಠ್ಯೇತರ ಚಟುವಟಿಕೆಯು ಇನ್ನೇನಿಲ್ಲ.
ಕೆಮ್ಮದ್ರೆ ಸಾಕು ಎಲ್ಲ ಕರೋನಾ ಅನ್ಕೊಂಡ್ಬಿಟ್ಟು ಯಾವ ಹೆಣ್ಮಕ್ಳು ಹತ್ರ ಬರಲ್ಲ. ಚೆನ್ನಾಗಿ ಸ್ಟೀಮ್ ತೊಗೊಳ್ಳೋಣ. ನಾನು ಊಟಿ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಿದ್ದಾಗ ಇದೇ ತರ ನೆಗಡಿ ಕೆಮ್ಮಾದಾಗ ಸವಿತಾ ಅನ್ನೋ ಹುಡುಗಿ ಹುಡ್ಕೊಂಬಂದಿದ್ಲು, ನಾರ್ತ್ ಇಂಡಿಯಾನು. ಅದಾದ್ಮೇಲೆ ನೀವೇ ಹುಡ್ಕೊಂಬಂದಿರೋದು. ಮಧ್ಯದಲ್ಲಿ ಫುಲ್ಲು ಬರಗಾಲ, ಎಲ್ಲೆಲ್ಲಿ ಜ್ವರ ಬಂದಿದೆ ಗೊತ್ತಾ ನನಗೆ. ನಿಮ್ ತಾಯಿ ನಿಮ್ಮನ್ನ ನೋಡ್ಕೊ ಅಂತ ನಂಗೆ ಹೇಳಿದ್ದಾರೆ, ಅದಕ್ಕೆ ಬಂದೆ. ಓಹೋ, ಹಾಗಾದ್ರೆ ನಮ್ಮ ತಾಯಿಗೆ ನೀವು ಓಕೆ. ನಮ್ಮ ಅಪ್ಪನ ಒಪಿನಿಯನ್ ನನಗೆ ಬೇಕಾಗಿಲ್ಲ. ಈ ಪ್ರೀ ಮ್ಯಾರಿಟಲ್ ಕೆಲಸ ಇರುತ್ತಲ್ಲ, ಸುಮಾರು ಇರುತ್ತೆ. ಇಬ್ರು ಜೊತೆ ಸೇರ್ಕೊಂಬೋಣ, ಜಂಟಿ ಕಾರ್ಯಾಚರಣೆ. ಚೀ, ಹಾಗಲ್ಲ. ನೆಗಡಿ ಹೇಗಿದೆ? ಈ ಮಾತು ಮರ್ಸೋ ಆಟದಲ್ಲಿ ಹುಡುಗಿರು ಸೂಪರ್ ಅಲ್ವಾ? ನನ್ನನ್ನು ಒಪ್ಕೊಂಡ್ಬಿಟ್ರಲ್ಲ ನೀವು? ನೀವು ಪಾಸ್ ಆಗಿ ಡಿಗ್ರಿ ತಗೊಂಡ್ರೆ ಮಾತ್ರ ಒಪ್ಕೊಳ್ಳೋ ಮಾತು. ಅಯ್ಯೋ, ಹುಡುಗರು ಕಾಲೇಜ್ಗೆ ಹೋಗೋದೇ ಕಷ್ಟ, ಅಂಥದ್ರಲ್ಲಿ ಉತ್ತೀರ್ಣ ಬೇರೆ ಆಗಬೇಕು. ಆಮೇಲೆ ನೀವು ಒಪ್ಕೋತೀರಲ್ಲ? ಹೌದು. ಅಯ್ಯೋ, ನೀವು ನನ್ನ ಗರ್ಲ್ ಫ್ರೆಂಡ್ ಥರ ಇಲ್ಲ, ನನ್ನ ಗ್ರ್ಯಾಂಡ್ ಮದರ್ ಥರ ಇದ್ದೀರಾ. ಬ್ಯಾಚುಲರ್ ರೂಮ್ ಬಂದು ಈ ಥರ ಎಲ್ಲ ಮಾತಾಡ್ತಾರ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀವು ಪಾಸ್ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ ಮುಖ ಕೂಡ ನೋಡಲ್ಲ, ನಿಮ್ಗೆ ಯಾವತ್ತೂ ಸಿಗಲ್ಲ. ಇದ್ಯಾಕೋ ನೆಗಡೆ ಬಂದ್ಮೇಲೆ ಕಿವಿ ಕುಯ್ ಅಂತ ಇದೆ, ಕೇಳಿಸ್ತಾನೆ ಇಲ್ಲ. ಹಲೋ ಹಲೋ ಹಲೋ. ಇದನ್ನ ಹೇಳ್ಬೇಕನ್ಸ್ತು, ಅದಕ್ಕೆ ಬಂದೆ. ಬಾಯ್. ಪ್ಲೀಸ್ ಅದು ಬಿಟ್ಟು ಬೇರೆ ಏನಾದ್ರೂ ಕೆಲಸ ಹೇಳ್ರಿ. ಕೋರ್ಸ್ ಮಾತ್ರ ಬೇಡ. ಕೋರ್ಸ್ ಹೆಸರೇ ಮರ್ತ್ಬಿಟ್ಟಿದ್ದೀನಿ ನಾನು. ಮಾತು ಬಿಡ್ತೀನಿ. ಪರೀಕ್ಷೆ ಬೇಡ ರೀ, ಪರೀಕ್ಷೆ ಸರಿ ಇಲ್ಲ ರೀ. ಪರೀಕ್ಷೆ ಹಿಡ್ಕೊಂಡ್ ಪಡಿಯ ಬೇಡ ಕಣ್ರಿ, ಕೇಳ್ರಿ. ಪರೀಕ್ಷೆ ನ ಬಾಡಿಯ ಕ್ವಶನ್ ಪೇಪರ್ ಗೆ ನಾಗರ ಹಾವು ಕಡಿಯ ಅತ್ಲ ಕಡೆ ಪ್ರಣಯ ಇತ್ಲ ಕಡೆ ಪ್ರಳಯ. ಫೈನಲ್ ಇಯರ್ಗೆ 101 ತೆಂಗಿನಕಾಯಿ ಹೊಡಿಯ. ಬೈಬ್ಯಾಡ್ರಪ್ಪೋ ಎಕ್ಸಾಮ್ ಹಿಂದಿನ ದಿವಸ ಓದ್ತೀವ್ರಪ್ಪೋ. ನಾಳೆ ಚಿಂತೆ ನಮ್ಗೆ ಯಾಕ್ರಪ್ಪೋ, ಇವತ್ತೇ ಹೇಳ್ತೀವಿ ಕೇಳ್ಕೊಳ್ರಪ್ಪೋ. ಸಬ್ಜೆಕ್ಟ್ ಔಟ್. ಆ ಸಂದರ್ಭದೊಂದಿಗೆ ವಿವರಿಸಿ ಬಡ್ಕೋ ಬಾಯ್. ಮ್ಯಾಥ್ಸ್ ಹೋದ್ವ, ಸೈನ್ಸ್ ಹೋದ್ವ, ಕನ್ನಡ ಹಿಂದಿ ಹೋದ್ವ, ಸೋಷಿಯಲ್ಸ್ ಹೋದ್ವ, ಇಂಗ್ಲಿಷ್ ಹೋಗಾಕಬೇಕು ಹೋತಾವನವನು ಎಲ್ಲ ಹೋಗ್ಬಿಟ್ಟೈತಲ್ಲ. ಅದನ್ನ ಯಾಕೆ ಸಪ್ರೇಟ್ ಹೇಳ್ತೀಯ? ಸಪ್ರೇಟ್ ಹೇಳಿದ್ರೆ ಯಾವುದರ ಒಂದು ಪಾಸ್ ಆಗೈತಿ ಅಂದ್ಕಂತಾರಲ್ಲ ಈ ವೈಕ ಸುಮ್ಮನ. ಆರಾರು ಸಬ್ಜೆಕ್ಟಿಗೆ 6 ಜನ ಮೇಷ್ಟ್ರು, ವಿದ್ಯಾರ್ಥಿ ಒಬ್ನೇ ಪಾಪ ಎಲ್ಲ ಸೇರ್ಕೊಂಡಿಟ್ರು. ಪೇಪರ್ ಮೇಲಾಣೆ ಫ್ಯೂಚರ್ ನಾಕಾಣೆ. ಪ್ರಿನ್ಸಿಪಲ್ ಕುರ್ಚಿ ಮುರಿಯ, ಸೂಪರ್ವೈಸರ್ಗೆ ಹೆಂಡತಿ ಹೊಡಿಯ. ಬೈಬ್ಯಾಡ್ರಪ್ಪೋ ಅಟೆಂಡೆನ್ಸು ಕಮ್ಮಿ ಇರ್ಬೋದ್ರಪ್ಪೋ. ಬೆಳತನಕ ಮೊಬೈಲು ನೋಡಿ ಬೆಳಗ್ಗೆ ಕ್ಲಾಸ್ ಎಲ್ಲ ಮಿಸ್ ಆಗೋಪ್ಪೋ. ನಾವು ಉದ್ಧಾರ ಆಗೋದು ಡೌಟ್. ಓಕೆ ಸ್ಟೂಡೆಂಟ್ಸ್, 10 more minutes. ಟೈವರ್ಡ್ ಸಪ್ಲಿಮೆಂಟ್ಸ್. ಕೊಟ್ಟಿದ್ದ ಪೂರ್ತಿ ಬರ್ದಿಲ್ಲ, ಇನ್ನು ಎಕ್ಸ್ಟ್ರಾ ಹಾಳಿ ಯಾವ ಫೀತ್ರಿ ಪಿಲ್ಲಿ ಮಗ ಬರೀತಾನ್ರಿ ಸರ್. ಡೋಂಟ್ ಡಿಸ್ಟರ್ಬ್ ಅಪ್ಪ ಪ್ರಿಯ. ಎಲ್ಲಾರು ಪಾಸ್ ಆಗೋದ್ರೆ ಫೇಲ್ ಆಗೋರು ಯಾರು? ಬುದ್ಧಿವಂತರು ದೇಶ ಬಿಟ್ರೆ ಉಳಿಸೋರ್ ಯಾರು ಊರು? ಈ ಆನ್ಸರ್ ಶೀಟು ನಾಳೆ ಬೋಂಡ ಕಟ್ಟು ಹಾಳೆ. ರಿಸಲ್ಟಿನ ಮನೆ ತೊಳೆಯ 0 ಸುತ್ತೋನೆ ಶಾಶ್ವತ ಗೆಳೆಯ. ಬೈಬ್ಯಾಡ್ರಪ್ಪೋ ಲವ್ ಗಿವ್ ಮಾಡಿ ಹಿಂಗಾಯ್ತ್ರಪ್ಪೋ. ಅಷ್ಟೋ ಇಷ್ಟೋ ಮಾರ್ಕ್ಸು ಬರ್ತಿತ್ತೇನೋ, ಪಾಪ ಹುಡುಗಿರ್ ಓದ್ಲಿ ಅಂತ ಬಿಟ್ಕೊಟ್ವಪ್ಪೋ. ತ್ಯಾಗ ಯಾವತ್ತಿದ್ರು ಗ್ರೇಟ್. ಪರೀಕ್ಷೆನ ಬಡಿಯ ಕ್ವಶನ್ ಪೇಪರ್ಗೆ ನಾಗರ ಕಡಿಯ.
ತಡಿಯ ಯವ್ವ ಅವನ ಎಕ್ಸಾಮ್ನ ಪೆನ್ ಕ್ಯಾಪ್ ಹಾಕೊಂಡ್ ಬರ್ದವನು ತೆಗೆದು ಬರ್ದವನು ಕೇಳ್ತಾಯಿ. ನೆನ್ನೆವರೆಗೂ ಏನು ಬರ್ದಿದ್ದೀನಿ ಪೇಪರ್ಸು ಎಲ್ಲ ಒಂದು ರೇಂಜ್ಗೆ ಪಾಸ್ ಆಗ್ತೀನಿ. ಶಬಾಷ್. ನಾಳೆದು ಲಾಸ್ಟ್ ಪೇಪರು ಸತ್ರು ಪಾಸ್ ಆಗಲ್ಲ ನಾನು. ಏಕೆ? ನಾಳೆ ಶಬ್ದಮಣಿ ದರ್ಪಣ, ಆ ವಿಷ ಪದಾರ್ಥ ಈ ವರ್ಷನೂ ಇದೆ. ಆ ಥರ ಕಬ್ನು ಕುಟ್ಟಿದ ಕರ್ಮದ ಸಬ್ಜೆಕ್ಟು ಭೂಲೋಕದಲ್ಲಿ ಇನ್ನೊಂದಿಲ್ಲ ಆಂಟಿ. ಬಲಿಪಿಟಿಗೆ ನಾನು ಏರ್ಸ್ಬೇಡಿ ಪ್ಲೀಸ್, ಬಿಟ್ಬಿಡಿ ಆಂಟಿ ಪ್ಲೀಸ್. ನಿಮ್ಮಮ್ಮ ಹೇಳಿದ್ಲು ಅಂತ ಕಷ್ಟಪಟ್ಟು ಕ್ಯಾಂಪಸ್ ಇಂಟರ್ವ್ಯೂಲಿ ನಿನ್ನ ಸೆಲೆಕ್ಷನ್ ಮಾಡಿಸಿದೀನಿ. ಓದಿ ಪಾಸ್ ಆಗಕ್ಕೆ ಏನ್ ನಿನಗ್ ರೋಗ? ಇವನ್ ಕಾಲಿಟ್ಕೊಂಬಿಡ್ಲಾ? ಬಿಡಲ್ಲ ಅವರು. ನೀನೇನಾದ್ರೂ ಫೇಲ್ ಆದ್ರೆ ದೊಡ್ಡ ಗಲಾಟೆ ಆಗತ್ತೆ. ನಿಮ್ಮಪ್ಪ ನಿನ್ನಿಂದಾಗಿ ತಿರ್ಗಾ ಎಲೆಕ್ಷನ್ ಸೋಲ್ತಾರೆ. ನಿಮ್ಮಮ್ಮ ಅಳ್ತಾ ಕೂತ್ಕೋತಾಳೆ. ಎಲ್ಲ ಸತ್ಯನಾಶ ಆಗೋಗತ್ತೆ. ವಿಷಯ ಇಷ್ಟೊಂದು ಸೀರಿಯಸ್ ಆಗಿದೆ ಅಂತ ಯಾರು ಇನ್ಫಾರ್ಮೇ ಮಾಡಲಿಲ್ಲ ನನಗೆ. ಆದರೂ ಲೇಟ್ ಆಗೋಯ್ತು ಆಂಟಿ, ಆಗಲ್ಲ ನನ್ನ ಕೈಲಿ. ಅಯ್ಯೋ, ಯಾರಾದ್ರೂ ಹೇಳ್ರು ಇವನಿಗೆ. ನೋಡು, ಬ್ಲಾಕ್ ಲಿಸ್ಟ್ ಆಗೋದ್ರೆ ಎಲ್ಲೂ ಕೆಲಸ ಸಿಗಲ್ಲ. ಆಮೇಲೆ ಡ್ಯಾಶ್ ಒಂದೋಯ್ತು, ಆಯ್ಕೊಂತಿದ್ದೀನಿ ಬಿಡಲಿ. ಶಾಬಾಷ್. ಹುಡುಗಿನೂ ಸಿಗಲ್ಲ. ಈ ಪಾಯಿಂಟಲ್ಲಿ ಡೆಪ್ತ್ ಇದೆ. ಪರವಾಗಿಲ್ಲ ಕಣೋ. ನಾಳೆ ಪರೀಕ್ಷೆ ಬರ್ದು ಗೆಸ್ಟ್ ಹೌಸ್ ಬರ್ಬೇಕು. ಇವನೆಂತ ದೊಡ್ಡ ಕನ್ನಡ ಪಂಡಿತ ಆಗೋನೆ ಅಂತ ಇಡೀ ಕಂಟ್ರಿಗೆ ಗೊತ್ತಾಗಂಗೆ ಮೀಡಿಯಾ ಮುಂದೆ ಮಾತಾಡಿ ದೇಶ ಬಿಡ್ಬೇಕು. ಇವನು ಹೇಳೋಂಗೆ ಎಲ್ಲ ಮಾಡ್ತಾನೆ ಅಲ್ವೇನೋ. ಇದು ತಗೋ, 25 ಕಾಪಿ ಚೀಟಿ ರೆಡಿ ಮಾಡಿದ್ದೀನಿ. ಯಾವ ಫ್ರೆಂಡೋ ಮಾಡ್ತಾನೆ. ನಾಳೆ ಎಕ್ಸಾಮಲ್ಲಿ ಕಾಪಿ ಹೊಡೆದು ಪಾಸ್ ಆಗಿ ಸಾಯ್. ಫಸ್ಟ್ ಇಯರ್ ಇದಂತಾನೆ ಮಾಡಿದ್ದು, ಈಗೇನು ರೋಗ? ಫಸ್ಟ್ ಇಯರ್ ಸ್ವಲ್ಪನಾದ್ರೂ ಅರ್ಥ ಆಗ್ತಿತ್ತು. ಈ ವರ್ಷ ಕಾಪಿ ಹೊಡಿಯಕ್ಕೆ ಏನ್ ಕಷ್ಟನೋ. ಯಾವ ಕ್ವಶನ್ ಯಾವ ಆನ್ಸರ್ ಅಂತ ಕಾಪಿ ಹೊಡಿಲ್ಲ. ಎಲ್ಲಿ ತಂದಿದ್ದು? ಬಿಡಿ ಸರ್, ಒಂದು ಬಾಟ್ಲು ಬರುತ್ತೆ, ಒಂದು ಬಾಟ್ಲು ಹೋಗುತ್ತೆ. ನಿಮ್ಗೆ ಖುಷಿ ಆಯ್ತಲ್ಲ, ಅಷ್ಟು ಸಾಕು. ನಿಜ, ಈ ಚಿಕ್ಕ ಚಿಕ್ಕದ್ರಲ್ಲೇ ಸಂತೋಷ ಇರೋದು. ಹೌದು ಸರ್, ಅದಕ್ಕೆ ನಿಮ್ಮ ಕಡೆಯಿಂದ ಒಂದು ಚಿಕ್ಕ ಸಹಾಯ ಆಗಬೇಕಿತ್ತು. ನನ್ನ ಜೀವನ ಮರಣದ ಪ್ರಶ್ನೆ ಸರ್. ಏನು? ತುಂಬ ಸಿಂಪಲ್ ಸರ್. ನಾಳೆ ಶಬ್ದಮಣಿ ದರ್ಪಣ ಎಕ್ಸಾಮ್ ಇದೆಯಲ್ಲ, ಅಡ್ವಾನ್ಸ್ ಆಗಿ ನಮಗೆ ಒಂದು 4-5 ಕ್ವಶನ್ ಬೇಕಿತ್ತು. ಸರ್, ಇವತ್ತು ರಾತ್ರಿನೇ ಬೇಕಿತ್ತು. ಕ್ವಶನ್ ಪೇಪರ್ ಎಲ್ಲ ಕಾಲೇಜ್ಗೆ ಬಂದಿರ್ತವೆ. ನೀವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿದ್ರೆ ನಾನು ಪಾಸ್ ಆಗ್ಬಿಡ್ತೀನಿ ಸರ್. ಸರ್, ನಿಮ್ಮ ಋಣನ ಕೊನೆ ಉಸಿರಿರೋವರೆಗೂ ಮೇಂಟೈನ್ ಮಾಡ್ತೀನಿ ಸರ್ ನಾನು. ಹಾಂ, ನಿಮ್ಮಂಥ ಅಧಮರು ಕೊಟ್ಟ ದ್ರವ ನಾನು ತಗೊಳ್ಳೇಬಾರ್ದು. ನಿಮಗೆ ಈ ಮನೆಯಲ್ಲಿ ಜಾಗ ಕೊಟ್ಟಿದ್ದೀನಿ, ಯಾಕೆ ಗೊತ್ತಾ? ತಿಳ್ಕೊಳ್ಳೋ ಕುತೂಹಲ ಇದೆಯಾ ನಿಮಗೆ? ಬನ್ನಿ. ಇವನು ನನ್ನ ಮಗ ರೇವಂತ. 4 ವರ್ಷದ ಮಗು ಆಗಿದ್ದಾಗ ಬೆಂಗಳೂರಿಗೆ ಗಾಳಿಪಟ ಫೆಸ್ಟಿವಲ್ಗೆ ಕರ್ಕೊಂಡು ಹೋಗಿದ್ದೆ. ಜನಜಾತ್ರೆ. ಇವನು ಒಂದು ಪುಟ್ಟ ಗಾಳಿಪಟ ಕಣ್ಮುಂದೆನೆ ಹಾರಿಸ್ತಾ ಇದ್ದ. ನಾನು ಫೋಟೋ ತೆಗಿತಾ ಇದ್ದೆ. ಇದಕ್ಕಿದ್ದ ಹಾಗೆ ಅವನು ಗಾಳಿಪಟದ ಸೂತ್ರ ತುಂಡಾಗಿ ಗಾಳಿಪಟ ಎಲ್ಲೋ ಹೋಯ್ತು. ಇವನು ಗಾಳಿಪಟ ಹಿಡಿಯೋಕೆ ಓಡ್ ಹೋದ. ನಾನು ನನ್ನ ಹೆಂಡತಿ ಇವನ ಹಿಂದೆನೇ ಹೋದ್ವಿ. ನೋಡ್ತೀವಿ, ಈಗಿದ್ದಾನೆ, ಈಗಿಲ್ಲ, ನಾಪತ್ತೆ. ಆ ಜಂಗುಳಿಯಲ್ಲಿ ಕಳೆದೇ ಹೋಗ್ಬಿಟ್ಟ ಅಪ್ಪು. ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ, ಪ್ರಕಟಣೆ ಕೊಟ್ವಿ, ರೇಡಿಯೋ ಟಿವಿಲಿ ಹಾಕಿದ್ವಿ. ಇಲ್ಲ, ವರ್ಷಗಟ್ಟಲೆ ಹುಡುಕಿದ್ವಿ. 3 ವರ್ಷ ಕೊರಗಿ ಜೀವ ಬಿಟ್ಲು.
ಶಾರದೆ ಇವತ್ತಿಗೂ ಅವನು ಬದುಕಿದ್ದಾನೋ ಇಲ್ವೋ? ಬದುಕಿದ್ರೆ ಹೇಗಿದ್ದಾನೋ ಎಲ್ಲಿದ್ದಾನೋ ಗೊತ್ತಿಲ್ಲ. ಆವತ್ತಿಂದ ಯಾರೇ ಯುವಕಂದು ಕಂಡ್ರು ಅವನೇ ನನ್ನ ಮಗ ಅಂತ ಅನ್ನಿಸ್ತಾನೆ. ನಿಮ್ಮ ಮೂರನ್ನು ಕೂಡ ನನ್ನ ಮಗನ ಕಂಡು ನಿಮ್ಮನ್ನು ಮನೆ ಕರ್ಕೊಂಡ್ ಬಂದೆ. ನೀವು ನನ್ನೇ ಚೆನ್ನಾಗಿ ಕುಡಿಸಿ ಕ್ವೆಶ್ಚನ್ ಪೇಪರ್ ಲೀಕ್ ಮಾಡು ಅಂತಿರಲ್ಲ. ರಾಮಣ್ಣ ಈ ಕತೆ ಹೇಳಿದ್ರು, ಆದರೆ ಎಷ್ಟು ಡೀಪ್ ಇದೆ ಅಂತ ಗೊತ್ತಿರಲಿಲ್ಲ. ಮೇಷ್ಟ್ರು ನನ್ನ ದತ್ತು ತೊಗೊಳಕ್ಕೆ ಆಫರ್ ಕೊಟ್ಬಿಡ್ತೀನಿ ರಾ. ಅಪ್ಪ ಅಂದ್ರೆ ಹೆಂಗಿರ್ಬೇಕು, ನಮ್ಮ ಅಪ್ಪನೂ ಇದ್ದಾನೆ. ಆದರೂ ನನ್ನ ಕೈಲಿ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಕಣ್ರ. ಮುಚ್ಚ. ಪ್ಲ್ಯಾನ್ ಬಿ ಇದೆ ಅಲ್ವೇನೋ ಬುಷಿ? ಸರ್ ಆಯ್ತಾ ಕಂದ? ಕಂದ ಪುಕ್ಸಟ್ಟೆ ಅಪ್ಪ ಆಗಕ್ ಬರ್ಬೇಡ ನೀನು. ವಾಪಸ್ ಬಂದು ಹೆಂಗ್ ಬರೀತೀನಿ ನೋಡು, ರ್ಯಾಂಕ್ ಬರ್ಬೇಕು. ಖುಷಿ ಫುಲ್ಲು ಬರ್ಪಿ ಸಾಕ್ಬಿಟ್ಟೆ. ಸುಮ್ಮನೆ ಗಣಿ ನಿಂಗೆ ಈ ಊರಿಗೆ ಸ್ನಾನ ಮಾಡ್ಕೊಂಡು ಬರ್ಬೋದಮ್ಮಿ. ಸೋಪು ಟವಲ್ ತಗೊಂಡ್ಬಂದ್ಬಿಟ್ರೆ ತಾನೇ ಆಯ್ತದೆ. ನೋಡಿದ್ವಿ ಸರ್. ಕೊರೋನಾ ಸರ್, ಕೆಮ್ಮು ಅದಕ್ಕೆ ಗಣಿ ಗಣಿ ದಿಗಂತೂ ಇದೇನಪ್ಪ, ಕಾಲೇಜು ಗುಹಾಂತರ ದೇವಾಲಯವೋ ಒಂದು ಗೊತ್ತಾಯ್ತಿಲ್ಲ. ಬರ್ದಾ ಗಣಿ ಫುಲ್ ಬರಿತಾ ಇದ್ದಾನೆ. ವೆಂಕಟೇಶ ಏನ್ ಬರಕ್ ಹೇಳಿದ್ರು? ಇಲ್ಲೇ ಒಂಚೂರು ಅಂಕಲ್ ದಾಟ್ಬಿಡಿ. ಅದು ಎಕ್ಸಾಮ್ ಬರೆಯೋದ್ಕೋ, ಅದನ್ಯಾಕೊಂದು ನೆನಸ್ತೀಯಾ? ಎಕ್ಸಾಮ್ ಎಲ್ಲ ಮುಗ್ದಿದೆಯಲ್ಲ ಅಂಕಲ್, ಅದಕ್ಕೆ ನೀವು ಬಂದಿದ್ದೀರಾ? ಇಲ್ಲಿ ಯಾಕೆ ನಿಂತ್ಕೊಂಡ್ರಿ? ಚೇಂಬರಿಗೆ ಕರ್ಕೊಂಬಾರ್ದೀಗ. ಸರಿ ಸರ್. ಥ್ಯಾಂಕ್ ಯು. ಹಲೋ, ಏನಿದು? ಇದು ಗಣೇಶ್, ಇದು ಭೂಷಣ್. ಯಾಕೆ ಬೇರೆ ಬೇರೆ ಇದೆ? ಹಾಲ್ ಟಿಕೆಟ್ ತೋರಿಸಿ. ಹಾಲ್ ಟಿಕೆಟ್ ತೋರಿಸಿ. ರಾಮಣ್ಣ ಇಬ್ಬರಿಗೂ 40-50 ಮಾರ್ಕ್ಸ್ ಬರೋ ಹಾಗೆ ಬರೆದಿದ್ದಾನೆ. ಬುದ್ಧಿವಂತರು ಕ್ರೈಮ್ ಮಾಡಿದ್ರೆ ಕ್ರಿಮಿನಲ್ಸ್ಗಿಂತ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಆದರೂ ಮೇಷ್ಟ್ರ ಬಂದಿದ್ದು ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲಿಲ್ವಾ ನಿಮಗೆ? ಸರ್, ಈ ಹುಡುಗರು ಮಾಡಿದ ಅಪರಾಧದಲ್ಲಿ ನನ್ನ ಪಾಲು ಇದೆ. ಕಿಶೋರ್, ಏನು ಹೇಳ್ತಾ ಇದ್ದೀರಿ ನೀವು? ಎಸ್ ಸರ್, ಇವರಿಬ್ಬರ ಪರವಾಗಿಯೂ ಪರೀಕ್ಷೆ ಪೇಪರ್ ಬರೀತಾನೆ ಅಂತ ಗೊತ್ತಿದ್ರು ನಾನು ಸುಮ್ಮನಿದ್ದೆ. ಕ್ಷಮಿಸಿ. ಐ ಆಮ್ ಸಾರಿ. ನಿಮಗಿರೋ ರೆಸ್ಪೆಕ್ಟ್ಗೆ ನನಗೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ನನ್ನ ಮನೆಯಲ್ಲಿದ್ದು ಈ ಹುಡುಗರಿಂದ ಈ ತಪ್ಪು ನಡೆದಿದೆ.
ಅದರಿಂದ ನನಗೆ ಡಿಬಾರೋ ಡಿಸ್ಮಿಸ್ಸು ಮಾಡಿ ಮನೆಗೆ ಕಳಿಸಿ. ಈ ಹುಡುಗರು ಪಾಸ್ ಆಗಿ ಭವಿಷ್ಯ ಕಟ್ಕೊಳ್ಳಿ, ಇದು ನನ್ನ ವಿನಂತಿ. ಸರ್ ಎಂತ ಇದೆ ಸರ್? ನಿಮ್ಮಂತಹ ತಿಳಿದೋರೆ ಯಾಕೆ ಈ ಥರ ಮಾಡಿದ್ರಿ? ಶಾಲೆಗಳೆಲ್ಲ 5 ಸ್ಟಾರ್ ಹೋಟೆಲ್ಗಳಾಗಿವೆ. ಸಂತರು ಜ್ಞಾನಿಗಳ ಫೋಟೋ ಹಾಕೋ ಬದಲು ಕಳ್ಳ ರಾಜಕಾರಣಿಗಳ ಫೋಟೋ ಹಾಕ್ತಿದ್ದಾರೆ. ಎಜುಕೇಶನ್ ಎಲ್ಲ ದಂಧೆ ಆಗಿಬಿಟ್ಟಿದೆ. ಅದಕ್ಕೆ ಇಂಥ ಇಂಗ್ಲಿಷ್ಮಯ ವಾತಾವರಣದಲ್ಲಿ ಕನ್ನಡದ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಹೆಂಗೋ ಉಳ್ಕೊಳ್ಳಿ ಅಂತ ಹೀಗೆ ಮಾಡಿದೆ ಸರ್. ಪಾಪ ಭೂಷಣ್ ಬಗ್ಗೆ ಬೇಜಾರಾಗ್ತಿದೆ ಸರ್. ಒಳ್ಳೆ ಸ್ಟೂಡೆಂಟ್. ಇವನ್ ಡಿಬಾರ್ ಆದರೆ ಎಲ್ರಿಗೂ ಕೆಟ್ಟ ಹೆಸರು, ಕಾಲೇಜ್ಗೂ ಮರ್ಯಾದೆ ಇರಲ್ಲ. ಹೌದು ಸರ್. ಕಿಶೋರ್, ಕೈ ಇಳಿಸಿ. ನೀವು ಶರ್ಮಿಳಾ ಇಬ್ಬರು ಹೇಳ್ತಾ ಇದ್ದೀರಿ. ಸೊ ಈ ವಿಷಯ ಇಲ್ಲಿಗೆ ಬಿಡ್ತೀನಿ. ಹೊಲ್ಲಿ ಹಂಗಾಗಲ್ಲ ಸ್ವಾಮಿ, ಹಂಗಾಗಲ್ಲ. ಆಗಲ್ಲ. ನಿಂತ್ಕೊಳ್ಳಲಿ. ತೀರ್ಮಾನನ ಕರೆಕ್ಟಾಗಿ ಕೊಡ್ಬೇಕು ನೀವು. ಏನು? ಇವ್ರು ಕನ್ನಡ ಮೇಷ್ಟ್ರು, ಪಂಡಿತರು, ಅವ್ರದೇನೂ ತಪ್ಪಿಲ್ಲ. ಇವನು ಭೂಸಣ್ಣು, ಅಮಾಯಕ, ಇವಂದೇನ್ ತಪ್ಪಿಲ್ಲ. ಇವನು ಅವನಲ್ಲ, ಇವನು ಉಡಾಫೆ ನನ್ನ ಮಗ. ಎಲ್ಲ ಇವಂದೇ ಸ್ವಾಮಿ ತಪ್ಪು, ಎಲ್ಲ ಇವಂದೇ. ಇವನ್ಗೆ ಲೈಫೇ ಕಾಮಿಡಿ ಆಗ್ಬಿಟ್ಟಿದೆ. ಎಲ್ಲ ಈ ಅಯೋಗ್ಯನ ಅನ್ಯಾಯವಾಗಿ ಪಾಸ್ ಮಾಡ್ಬಿಟ್ರೆ ಹೊರಗಡೆ ಅವರೆಲ್ಲ 1000 ಜನ ವಿದ್ಯಾವಂತರು, ಅವರೆಲ್ಲರನ್ನೂ ಸಾಯಿಸ್ದಂಗೆ ಆಗ್ತದೆ, ಎಕ್ಕೂಡ್ಸ್ದಂಗೆ ಆಯ್ತದೆ. ಆ ಹೊಣೆ ನೀವು ಓದ್ಕೋತೀರಾ? ಇಲ್ಲಲ್ಲ. ಈ ನನ್ನ ಮಗನ್ನ ಡಿಬಾರ್ ಮಾಡ್ರಿ. ಮರ್ಯಾದೆ? ಯಾವ ಮರ್ಯಾದೆ? ಆಲ್ರೆಡಿ ನಮ್ಮನ್ನ ಸೆಂಟರ್ ರೋಡ್ ನಿಲ್ಸ್ಬಿಟ್ಟಾನೆ. ಅಡಿಕಾಕಿ ಉಣ್ಬೇಕು ಅಷ್ಟೇ. ಡಿಬಾರ್ ಮಾಡಿ ಹಾಕಿ ಇವನ್ನ. ಹೌದು ಸರ್, ತಪ್ಪೆ. ಕ್ರಮ ತಗೊಳ್ಳಿ ಪ್ಲೀಸ್. ಅಷ್ಟೇ ಸರ್. ನಾನು ಒಳ್ಳೆ ಸ್ಟೂಡೆಂಟ್ ಅಲ್ಲದೆ ಇರ್ಬೋದು, ಒಳ್ಳೆ ಮಗನೂ ಅಲ್ಲದೆ ಇರ್ಬೋದು, ಆದರೆ ಒಬ್ಬ ಒಳ್ಳೆ ಫ್ರೆಂಡು ಸರ್. ತಪ್ಪೆಲ್ಲ ನಂದೇ ಸರ್. ನನ್ನ ಡಿಬಾರ್ ಮಾಡಿ ಸರ್, ದಯವಿಟ್ಟು ನಾನು ಕ್ಷಮಿಸಿ. ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಖುಷಿ ಚಾವಣಿ ಬೀಳ್ತಿದೆ. ಕೈ ಬನ್ನಿ. ಬರ್ತೀನಿ, ಇಲ್ಲೇ ಇರೋ. ಎಲ್ಗೋ? ಅವತ್ತೇ ಅವನು ಪ್ರಿನ್ಸಿಪಲ್ ರೂಮಲ್ಲಿ ಹೇಳಿದೆ ಟಾರ್ಪಲ್ ತೆಗಿಬೇಡ ಅಂತ. ಅಷ್ಟು ಹೇಳಿದ್ಮೇಲೆ ಅವ್ನು ಕಿತ್ತು ಬಿಸಾಕಿದ್ದಾಳೆ. ಇದೆಲ್ಲ ಅವಳಿಂದನೇ ಆಗಿದ್ದು. ಅವಳನ್ನು ಸುಮ್ಮನೆ ನಾನೇ ಕಾಲೇಜ್ ಹೊಡೆಯೋದು. ಊರಿಗೆ ಮುಂಚೆ ಕಾಲೇಜ್ ಬೆಳೆಸ್ತೀನಿ ಅಂತ ವಿಡಿಯೋ ಮಾಡಿ ಹೇಳಿದಾನಲ್ರಿ. ಯಾರು ಇವನು? ರೈ ತಗೊಳ್ರಿ ಅವನ್ನ. ನಾನಾ? ಅಡಿಯಾ ಸರ್, ಅಡಿಯಲೇ. ಸರ್, ನನ್ನೇನು ತಪ್ಪಿಲ್ಲ, ನಾನು ಹೇಳ್ತಾ ಇದ್ದೀನಿ. ಹೌದು, ನಂದೇ ತಪ್ಪು. ಟೆನ್ಷನ್ ಅಲ್ಲಿ ಮಾತಾಡೋಣ, ನಡಿಯಲೇ. ಸೈನ್ ಮಾಡಿ ಬೇಗ ಕಳಿಸು, ನಾವು ವೇಟ್ ಮಾಡ್ತೀವಿ. ಬಾಯ್. ಇದೇನಿದು? ತ್ಯಾಗನ? ನಿಮಗ್ ಸಿಕ್ಕಿದ ಕಿಟಲ್ ಡಿಕ್ಷನರಿ ಕೆಲ್ಸನ ನನಗೆ ಯಾಕೆ ಕೊಡ್ಸಿದ್ರಿ? ನಾನು ವೇಸ್ಟಲ್ಲಿ ವೇಸ್ಟ್, ನೀವು ಬೆಸ್ಟಲ್ಲಿ ಬೆಸ್ಟ್. ಅದಕ್ಕೆ ನೀವು ಮತ್ತೆ ಪರೀಕ್ಷೆ ಬರೆದು ಪಾಸ್ ಆಗಿ ಜರ್ಮನಿಗೆ ಹೋಗಿ. ಸಿಕ್ಕಿರೋ ಅವಕಾಶ ಯಾಕೆ ಕಳ್ಕೊತೀರಾ? ನಾನೇನು ಪಡ್ಕೊಂಡಿದ್ದೀನಿ ಅಂತ ಕಳ್ಕೊಳ್ಳಿ. ಅಂದ್ರೆ
ನೀವು ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ನನ್ನ ಪ್ರೀತಿಸ್ತೀನಿ ಅಂದರೆ, ಆದರೆ ನಾನು ನಾಳೆಯಿಂದ ನೀವ್ಯಾರೋ ನಾನು ಯಾರೋ. ಆದರೆ ಈ 2 ವರ್ಷ ಅಂತೂ ಖುಷಿಯಾಗಿದೆ ನಾನು. ಥ್ಯಾಂಕ್ಸ್. ಈ ಗಾಳಿಪಟ, ಆ ಕೆಲಸ ಎರಡು ನಿಮಗೆ ನನ್ನ ನೆನಪಿಗೆ. ಚೆನ್ನಾಗಿರಿ. ಮತ್ತೆ ಯಾವಾಗ ಸಿಗೋದು? ಹೊಂಟೋದ ಹುಡುಗಿ ಮದುವೆ ದಿನ ಅಕ್ಕಿ ಕಾಳಕ್ಕೆ ಬರ್ತಾಳಂತೆ, ಇಲ್ಲ ಮಾಜಿ ಹುಡುಗ ಹೊಗೆ ಹಾಕ್ಸ್ಕೊಂಡಾಗ ಕಣ್ಣೀರು ಹಾಕಕ್ಕೆ ಬರ್ತಾಳಂತೆ. ಅರ್ಥ ಆಗಲಿಲ್ಲ. ಅರ್ಥ ಅನ್ನೋ ಪದಕ್ಕೇನೆ ಅರ್ಥ ಇದ್ದಂಗಿಲ್ಲ. ಇನ್ನು ನನ್ನ ಮಾತು ಕೇಳಿರುತ್ತೆ. ಗುಡ್ ಬೈ. ಹಲೋ ಭೂಷಣ್, ಒಳಗೆ ಬನ್ನಿ. ಮ್ಯಾಮ್, ಸಾರಿ, ನೀವು ನನ್ನ ಒಳ್ಳೆ ಸ್ಟೂಡೆಂಟ್ ಅಂದ್ರಿ, ಆದರೆ ನಾನು ಇಟ್ಸ್ ಓಕೆ, ಎಲ್ಲರೂ ತಪ್ಪು ಮಾಡ್ತಾರೆ. ಗ್ರಾಮಫೋನ್ನ ರೆಡಿ ಮಾಡಿದ್ದೀನಿ. ಹೊಸದು ಬಂತು, ಗೋಕುಲ್ ತಂದರು. ಇಟ್ಸ್ ಅ ಯುರೋಪಿಯನ್ ಬ್ರ್ಯಾಂಡ್. ಚೆನ್ನಾಗಿದೆ ಅಲ್ವಾ? ಹಾಂ, ಗೋಕುಲ್ ಪ್ರೊಫೆಸರ್. ಮೀಟ್ ಭೂಷಣ್. ಹಲೋ. ಹಾಯ್. ಮದುವೆ ನಮ್ಮಿಬ್ಬರದು ಮುಂದಿನ ತಿಂಗಳು. ಹಾಂ, ಮೊದಲನೇ ಇನ್ವಿಟೇಷನ್ ನನ್ನ ಫೇವ್ರೆಟ್ ಸ್ಟೂಡೆಂಟ್ಗೆ. ಇದು ಹಾಂ, ಪರವಾಗಿಲ್ಲ, ನಿಮ್ಮ ಹತ್ರನೇ ಇರಲಿ. ಓಕೆ, ಕಂಗ್ರಾಟ್ಸ್. ಥ್ಯಾಂಕ್ಸ್. ಸಾರಿ ಸಾರಿ. ಕಾಫಿ ರೆಡಿ. ಥಿಯರಿ ಇಸ್ ಇಂಪಾರ್ಟೆಂಟ್. ನಿಮ್ 3 ಜನಕ್ಕೂ ಇವತ್ತು ಬೆಂಕಿ ಹಾಕಿ ಸುಟ್ಬಿಡ್ತೀನಿ. ಬಿದ್ದಿರಲಿ. ಬೆಂಕಿ ಹಾಕಿದ್ರೆ ಸುಡತ್ತೆ ಥಿಯರಿ. ಬೆಂಕಿ ಹಾಕಿದಾಗ ಎಲ್ಲ ಓಡ್ ಹೋಗ್ಬೇಕು, ಅದು ಪ್ರಾಕ್ಟಿಕಲ್. ನೋಡ್ತಾ ಇರಿ ಇವಾಗ. ಬೆಂಕಿ ಗಾಳಿ ಫ್ರೆಂಡ್ಸು. ಬೆಂಕಿಗೆ ಯಾವತ್ತು ಗಾಳಿ ಹಾಕ್ಬಾರ್ದು. ಬರೀ ಬರೀ. ಚಾವಡಿ ನಾನೇ ಬಿಡಿಸಿದ್ದು, ನೀನಲ್ಲ. ನಂಗೆ ಓಡೋಗಕ್ಕೂ ಬರಲ್ಲ. ನನ್ನ ಉಳಿಸು. ಡಾಕ್ಟ್ರು 2 ದಿನ ಇದ್ದು ಆಮೇಲೆ ಹೋಗಿ ಅಂತ ಹೇಳಿದ್ರು. ಇವರೇ ಆಗೋದಿಲ್ಲ ಅಂತೇಳಿ ಬಂದುಬಿಟ್ರು. ನಮ್ಮ ಗಾಳಿಪಟ ಹಾರ್ಸಕ್ಕೆ ಬರಲಿಲ್ಲ ಸರ್. ನಾವು ತಪ್ಪು ಮಾಡ್ಬಿಟ್ವಿ ಸರ್. ಪ್ಲೀಸ್ ನಮ್ಮನ್ನು ಕ್ಷಮಿಸ್ಬಿಡಿ.
ಸರ್. ಹಲೋ ರಮಣ. ನಮ್ಮ ಯವ್ವನ ಗುಬ್ಬಿಗೆ ಗೆಸ್ಟ್ ಹೌಸ್ ಆಗ್ಬಿಟ್ಟಿದೆ ಕಣ್ರ. ಕಮ್ ಸೆಲ್ಫಿ. ಇಲ್ಲಿ ಎಲ್ಲಂದ್ರಲ್ಲಿ ಸಂಸಾರವಿದೆ. ಇದೆ. ಹಾಯ್ ಸರ್. ಹಲೋ ಸರ್. ಮೇಷ್ಟ್ರು ಹುಚ್ಚಿಡ್ದಿದೆ, ಭ್ರಾಂತಿ ಅಂತ ಹೇಳಿದೆ. ನಾವು ಎದ್ದು ಬಿದ್ದು ಓಡ್ ಬಂದ್ವಿ. ಮೇಷ್ಟ್ರು ಇಲ್ಲಿ ನಮ್ಮನ್ನು ಮೂಸು ನೋಡ್ತಿಲ್ಲ. ಈಗ ಅವ್ರದ್ದು ಏಕ್ದಮ್ ಯಾಕಂತ ತಲೆ ಮೇಲೆ ಚಾವಣಿ ಬಿತ್ತಲ್ಲ, ಫುಲ್ ಸೀರಿಯಸ್. ಇದು ಮೆಂಟ್ಲ್ ಅಂತ ಹೇಳ್ತಿರೋದು ಡಾಕ್ಟ್ರಾ ನೀನಾ? ಅವ್ರನ್ನ ದಿನ ನೋಡೋದು ನಾನ ನೀವ ನೋಡಿದ್ರೆ ಗೊತ್ತಾಗೋದಿಲ್ವಾ? ಕ್ಲೀನ್ ಹೋಗಿದೆ. ನೀವೆಲ್ಲ ಮೇಸ್ಟ್ರಿಗೆ ಮಕ್ಕಳ ಥರ ಇದ್ರಿ, ಮುಂದೆ ಅಂತ ನೀವೇ ನೋಡಿಯಲ್ಲ. ಈ ಸ್ಥಿತಿಲಿ ಪಾಠ ಹೇಗೆ ಹೇಳ್ತಾರೆ? ಎಂತ ಪಾಠ? ಕ್ಲೋಸ್ ಆಯ್ತಲ್ಲ ಕಾಲೇಜು. ಮಳೆ ಸುರಿತಾನಿದ್ರೆ ಕಾಲೇಜು ನಡೆಸ್ಲಿಕ್ಕೆ ಆಗ್ತದೆ ಮಾರೆ. ಅದು ಬಿಟ್ಟಾಕಿ ಗಣಿ, ನೀ ಎಂತ ಮಾಡೋದು ಈಗ? US ಅಲ್ಲಿ ನಂಬರ್ 1 ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ನಾನು. ನೋಡು, ನಗು ನಗು ನಗು. US ಕನ್ನಡಿಗರಿಗೆ ನಮಸ್ಕಾರ, ನಮನ, ನಮೋ ನಮಃ. ಯುರೋಪ್ ಕನ್ನಡಿಗರಿಗೆ ಎಲ್ರಿಗೂ ಕನ್ನಡ ಕಾಮಿಡಿ ಶೋಗೆ ಸ್ವಾಗತ, ಸುಸ್ವಾಗತ. ಇವಳನ್ನ ಯಾಕೆ ಇಟ್ಕೊಂಡಿದ್ದೀನಿ ಗೊತ್ತಾ? ಬಿಟ್ರೆ ಡ್ಯಾನ್ಸ್ ಮಾಡ್ಬಿಡ್ತಾಳೆ. ಬೇಕಾ ನೋಡಿ. ಎಂತ ಮರ ಎಷ್ಟು ಸೀಕ್ರೆಟ್ ಹೇಳಿತಿ? ನಂಗೊಂದು ಕೊಡು. ನಿಂದೆಂತಾಯ್ತಾ ಕಾಲೇಜ್ ಬಿಟ್ಟ ಮೇಲೆ? ನಂದ ಇಲ್ಲಿಂದ ಹೋದ್ಮೇಲೆ ತಾತನ ಜೊತೆ ಹಂಚ್ ಫ್ಯಾಕ್ಟ್ರಿ ನೋಡ್ಕೋತಾ ಇದ್ದೆ. ಆ ಹಂಚ್ ನೋಡಿದಾಗೆಲ್ಲ ಅನುಪಮ ಅನ್ನೋ ಕುನ್ನಿ ಮುಖ ನೆನಪಾಗಿ ಕೆಟ್ಟು ಕೋಪ ಬರೋದು. ಅದಕ್ಕೆ ಊರೇ ಬೇಡ ಅಂತ ನಾರ್ತ್ ಇಂಡಿಯಾಗೆ ಹೋದೆ, ಅಘೋರಿ ಆಗೋಣ ಅಂತ. अंदर आओ और पास आओ. मर्दों को भी बच्चा पैदा होता है. आओ सीख ले, सीख ले. आओ ಅದಕ್ಕೆ ಸನ್ಯಾಸ ಸಾಕು ಅಂತ ವಾಪಸ್ ಬಂದೆ. 1 ವರ್ಷ ಲಂಗೋಟಿಲಿದ್ದ. ಕಂಫರ್ಟೇಬಲ್ ಅಲ್ಲ? ಅಲ್ಲ, ನಿನ್ನ ಹುಡುಗಿ ಅನುಪಮ ಆ ಕುಣ್ಣಿ ಹೆಸರು ಇನ್ಯಾವತ್ತೂ ಹಚ್ಬೇಡ. ಓಂ ನಮಃ ಶಿವಾಯ. ಮಾಸ್ಟರ್ ಭೂಷಣ್ ಅವರೇ, ನಿಮ್ಮ ಜೀವನ ಗಾತೆ ನೀವು ಹೇಳ್ಬಿಡಿ, ಬ್ಯಾಲೆನ್ಸ್ ಬೇಡ. ನಾನು ವೆಡ್ಡಿಂಗ್ ಪ್ಲಾನರ್. ಬ್ರೋಕರ್? ದೊಡ್ಡ ಬಿಸ್ನೆಸ್ ಅಲ್ಲ? ಬ್ರೋಕರ್ ಅಲ್ಲ, ವೆಡ್ಡಿಂಗ್ ಪ್ಲಾನರ್. ಸಿಕ್ದವ್ರಿಗೆಲ್ಲ ಮದುವೆ ಮಾಡಿಸ್ತೀನಿ, ಕಮಿಷನ್ ಕೊಡ್ತಾರೆ. ನಾನು ಈ ಕಡೆ ಬರ್ತೀನಿ, ಅವ್ರು ಆ ಕಡೆ ಫಸ್ಟ್ ನೈಟ್ ಮಾಡ್ಕೊತಾರೆ. ನೀನು ಈ ಕಡೆ ಒಬ್ನೇ ಒಂಟಿ ಸಲಗ ಅನ್ನೋ ಊರ್ನವ್ರಿಗೆಲ್ಲ ಮದುವೆ ಮಾಡ್ತೀಯ. ನಿನ್ನ ಮದುವೆ ಬಗ್ಗೆ ಹೇಳು ಮಾರೆ. ನಂದು ಆಲ್ರೆಡಿ ಆಗಿದೆಯಲ್ಲ ಕನ್ಸಲ್ಲಿ. ಕನ್ಸಲ್ಲೇ ಚೆನ್ನಾಗಿದೆ. ಬನ್ನಿ ಬನ್ನಿ, ನಿಮ್ಗೊಂದು ಮಜಾ ತೋರಿಸ್ತೀರಿ. ಬನ್ನಿ ಬನ್ನಿ. ಬರಲ್ಲ ಯಾವ್ರಿ ಅದು ಅಲ್ಲಿ ನೋಡಿ, ಮೇಸ್ಟ್ ಮನೇಲಿ ಇತ್ತಲ್ಲ ಅವತಾರ. ಅದು ಅವತಾರ ಫ್ಯಾಮಿಲಿ. ಇಬ್ರು ಹೆಂಡತಿ, ಒಂದಷ್ಟು ಮಕ್ಕಳು. ಈಗ ಕಾಲೇಜ್ ಮನೆ. ನಿಮಗುಂಟೆಂತ ಸೌಭಾಗ್ಯ. ಬಿಸಿ ಉಂಟು, ತಿನ್ನಿ. ಕರೆಂಟ್ ಹೋದ್ಮೇಲೆ ತಿಂತೇನೆ. ಒಂದು ವರ್ಷದಿಂದ ಟಿವಿಯಲ್ಲಿ ಬರೀ ಗಾಳಿಪಟ ಶೋ ಹುಡುಕುದೇ ಆಯ್ತು. ಕರೆಂಟ್ ಹೋದ್ರೆ ಸಾಕು, ಫುಲ್ ಗಲಾಟೆ. ಯಾಕೆ ಅಂತ? ಈ ಯುರೋಪ್ ಕಂಡ ಉಂಟಲ್ಲ? ಉಂಟು. ಅಲ್ಲಿ ಟರ್ಕಿ ದೇಶ ಉಂಟಲ್ಲ? ಉಂಟು. ಆ ಟರ್ಕಿ ಬಾರ್ಡ್ರಲ್ಲಿ ಯಾವತ್ತೊಂದಿನ ಗಾಳಿಪಟ ಶೋ ಆಗಿದ್ದು ಟಿವಿಯಲ್ಲಿ ಬಂತಂತೆ. ಅದನ್ನು ನೋಡ್ಲಿಕ್ಕೆ ಇವರ ಮಗ ಬಂದಿದ್ದಂತೆ. ಸೇಮ್ ಇದೇ ಹೈಟು, ಇದೇ ವಯಸ್ಸು. ಇವರು ನೋಡಿದ್ರಂತೆ. ಅವತ್ತು ಟಿವಿ ಗಟ್ಟಿ ಅಪ್ಪಿ ಹಿಡ್ದು ಹತ್ತಿದ್ದು. ಬೇಕಿದ್ರೆ ಕೇಳಿ. ಟಿವಿಯಲ್ಲಿ ನನ್ನ ಮಗನ್ನ ನೋಡಿದ್ದು ಹೌದು. ಅದೇ ನೀಲಿ ಕಣ್ಣು, ಅದೇ ಬಂಗಾರದ ಕೂದಲು,
ಅವನ್ನ ಹುಡ್ಕೊಂಡು ಟರ್ಕಿ ಬಾರ್ಡ್ರಿಗೆ ಹೋಗೋಣ ಅಂದ್ಕೊಂಡೆ. ಪಾಸ್ಪೋರ್ಟು ಮಾಡಿಸಿದೆ, ಹಣ ಸಾಕಾಗಲಿಲ್ಲ. ಜೊತೆಗೆ ಈ ಮುದುಕನ್ ಕರ್ಕೊಂಡು ಹೋಗೋಕೆ ಯಾರಿದ್ದಾರೆ? ಪಾಪ, ಇದೆಲ್ಲ ಭ್ರಮೆ, ಮಗು ಇಲ್ಲ ಅಂತ ಹೇಳ್ಬಿಡ್ಬೇಕು. ಹೇಳಿದ್ರಷ್ಟೇ, ತ್ರಿವಳಿ ಕೊಲೆ ಆಗ್ತದೆ. ಶಿಷ್ಯಂದ್ರು ಕೊಲೆ ಆದರೂ ಪರವಾಗಿಲ್ಲ, ಮೇಷ್ಟ್ರು ಹುಚ್ಚು ಬಿಡಿಸೋದು ಇಂಪಾರ್ಟೆಂಟು. ಲೋಕಜ್ಞಾನಿಗಳಾಗಿ ನೀವೇನು ಮಾಡಬೇಕು ಅಂತ? ಮೇಷ್ಟ್ರನ್ನ ಟರ್ಕಿ ಬಾರ್ಡ್ರು, ಯುರೋಪ್ ಖಂಡಕ್ಕೆ ಟ್ರಿಪ್ ಕರ್ಕೊಂಡು ಹೋಗೋಣ. ಏನೋ ಟರ್ಕಿ, ಯುರೋಪ? ಅಲ್ಲಿ ಎಲ್ಲೆಲ್ಲಿ ಗಾಳಿಪಟ ಹಾರಿಸ್ತಾರೋ ಅಲ್ಲೆಲ್ಲ ಮೇಷ್ಟ್ರನ್ನ ಕರ್ಕೊಂಡೋಗಿ ಕೂರ್ಸೋಣ, ಖುಷಿಯಾಗಿ ಸುತ್ತಾಡ್ಸೋಣ. ಅವ್ರ ನಕ್ಕು ತುಂಬ ದಿನ ಆಯಿತು ಅನ್ಸುತ್ತೆ. ನಗಲಿ, ನಕ್ರೆ ಹುಚ್ಚು ತಾನಾಗಿ ಬಿಟ್ಟೋಗುತ್ತೆ. ಬಿಟ್ಟರೆ ಪರವಾಗಿಲ್ಲ, ಹೆಚ್ಚಾದ್ರೆ ಎಂತ ಮಾಡ್ತೀರಿ? ಆದ್ರೂ ಪರವಾಗಿಲ್ಲ, ನೀವು ಬರ್ತೀರಲ್ಲ ಬಗಳ್ರ. ನಾನೊಂದು ಹೈ ಬಡ್ಜೆಟ್ ಮದುವೆ ಕಮಿಟ್ ಆಗಿಬಿಟ್ಟಿದ್ದೀನಿ, ಬರೋಕ್ಕಾಗಲ್ಲ. ರಮಣ, ಶಮ್ಮಿ ಮೇಡಮ್ ಇರೋದು ಯುರೋಪ್ ಖಂಡದಲ್ಲೇ ಅಲ್ವಾ? ಹಾಂ. ಹೆಂಗಿದ್ದಾರೆ ಅವ್ರೀಗ? ಅವ್ರ ಗಂಡ ಗೋಕುಲ್ ತೀರ್ಕೊಂಬಿಟ್ರಲ್ಲ. ಹೆಂಗೆ? ಯಾವಾಗ? ಹಲೋ ಹಲೋ ಹಲೋ, ಹೆಂಗೆ ತೀರ್ಕೊಂಡ್ರು? ಅದೆಂಥದ್ದು ಲ್ಯಾಬಲ್ಲಿ ದಿಢೀರಂತ ಸಿಡಿದು ಪಡ್ಸ. ನಿಮ್ಗೆ ಹೆಂಗೆ ಗೊತ್ತು? 6 ತಿಂಗಳಿಂದ ಮನೆ ಬಾಡಿ ಕೊಡ್ತೀರಂತ ಮೇಡಮ್ಗೆ ಫೋನ್ ಮಾಡಿದ್ದೆ. ಮೇಡಮ್ ಆಸ್ಪತ್ರೆಯಲ್ಲಿ ಇದ್ರು. ಡೆಡ್ ಬಾಡಿ, ಡೆತ್ ಗೋಕುಲು, ಡೆತ್ ಬೆಡ್ ಅಂತೇಳಿ ಇಂಗ್ಲೀಷಲ್ಲಿ ಮಾತಾಡಿ ಅಳೋಕೆ ಶುರು ಮಾಡಿದರು. ಆಮೇಲೆ ನಾನು ಸಾರಿ ಫಾರ್ ದ ಡೆತ್ ಅಂತ ಮೆಸೇಜ್ ಮಾಡಿಬಿಟ್ಟೆ. ನಾಳೆ ಹೋಣ. ಸಬಾಸ್ ಅಗೋರಿಗಳೇ, ನೀವು ಕರ್ಕೊಂಡೋದ್ರೆ ಬರ್ತೀನಿ. ನಂಗೇನು, ಜೀವನ ಅಂದ್ರೆ ಏನು ಅಂತ ಗೊತ್ತಾ? ಈ ಕೆಂಡ ಥರ ಕಣ್ಣು ಮುಚ್ಕೊಂಡು ಬಾಯಿಗೆ ಹಾಕೊಂಡು ನುಂಗ್ತಾ ಇರಬೇಕು. ಗೌರಿನ ಕಟ್ಕೊಂಡು ಹೆಂಗೆ ಹೋಗೋದು? ಭಯ ಆಗತ್ತೋ. ಅನುಪಮನಿಗೆ ನೆಕ್ಸ್ಟ್ ಫ್ಲೈಟ್ ಎಲ್ಲ ಬರಕ್ಕೆ ಹೇಳ್ತೀನಿ, ಅವಾಗ ಸರ್ ಹೋಗ್ತಾನೆ. ಹಲೋ ಗಣಿ, 1 ಮಿನಿಟ್. ಹಾ, ಹೋ, ಎಲ್ಲಿಗೆ? ನನ್ನ ಸ್ಥಿತಿ ಈ ಜೇಡರ್ ಹುಡುವಿನ ಹಾಗೇನೆ, ಬಲೆ ಹೆಣೆದವನನ್ನೇ ಸುತ್ತಕೊಡುತ್ತದೆ. ನನಗೆ ಬಿಡುಗಡೆ ಇಲ್ಲ. ನನ್ನನ್ನು ವಿದೇಶಕ್ಕೆ ಕರ್ಕೊಂಡು ಹೋಗೋ ಸಾಹಸ ನಿಮಗೆ ಬೇಡ್ರು. ಸರ್ ಸರ್ ಇದರಲ್ಲಿ ಸಾಹಸ ಗೀಹಸ ಅಂತ ಏನಿಲ್ಲ, ನಮ್ಮ ಸಂತೋಷನೂ ಇದೆ. ಸರ್, ಕರ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀವಿ. ನಿಮ್ಮನ್ನು ಹಿಂಗೆ ಬಿಟ್ಟು ಹೋಗೋಕ್ಕಾಗಲ್ಲ ಸರ್. ಪ್ಲೀಸ್ ಬನ್ನಿ ಸರ್. ಅದಕ್ಕೆ ಬನ್ನಿ ಸರ್. ಅದೇ ನಿಮ್ಮ ಮಗ ನೀವು ಟಿವಿಲಿ ನೋಡಿದ್ರಲ್ಲ, ಅವನು ಬದುಕಿದಾನೋ ಇಲ್ವೋ ಗೊತ್ತಾಗಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಭ್ರಾಂತಿ ಬಗೆಹರಿಬೇಕು. ಅದಕ್ಕೆ ಒಂದರ್ಥದಲ್ಲಿ ಎಲ್ಲವೂ ಭ್ರಾಂತಿಯೇ. ಅಕಸ್ಮಾತ್ ಈ ಒಂಟಿ ಮುದುಕನ ಬದುಕು ಭ್ರಾಂತಿಯಲ್ಲೇ ಬೂದಿ ಆಗೋ ಹಾಗಿದ್ರೆ ಯಾರಿಂದ ತಪ್ಪಿಸೋಕ್ಕಾಗತ್ತೆ? ನಮ್ಮಿಂದ ಸಾಧ್ಯ ಸರ್, ಖಂಡಿತ. ನಮ್ಮನ್ನು ನಂಬಿ. ನೀವು ಒಂಟಿ ಅಲ್ಲ ಸರ್, ನಾವಿದ್ದೀವಿ ಜೊತೆಲಿ ಮಗು ಹುಡ್ಕೋಣ. ಪ್ಲೀಸ್ ಬನ್ನಿ ಸರ್ ನಮ್ಮ ಜೊತೆ. ಬನ್ನಿ ಸರ್, ಪ್ಲೀಸ್ ಸರ್. ಹಾಂ, ನೋಡಿ ಸರ್, ಅಲ್ಲಿ ಆ ಜೇಡ ವಾಕಿಂಗ್ ಹೊರಟಿದೆ. ನೋಡಿ ಸರ್ ಹೇಗೆ ಹೋಗ್ತಾ ಇದೆ. ಟೈಮ್ ಟು ಫ್ಲೈ ಸರ್. ಬನ್ನಿ ಸರ್. ಬ್ಯಾಗು ಮಾತ್ರ ಎಲ್ಲ ಪ್ಯಾಕ್ ಮಾಡೋ ರಮಣ. ಮೇಷನ್ ಕೂರ್ಸ್ರ. ಮೇಷ್ಟ್ರು ಅಲ್ಲಿ.
ಆ ಕಡೆ ನೋಡು, ಆ ಕಡೆ. ನೆಕ್ಸ್ಟ್ ಟ್ರೈನು ಇಲ್ಲಿ ಹೋಗುತ್ತಂತೆ. ಬಸ್ರೂರೇ ಬಸ್ರೂರ್ ಅಂತ ಇಟ್ಕೊಳ್ಳೋ, ಈಸಿ ಆಗುತ್ತೆ. ಬಸ್ರೂರೇ. ಟ್ಯಾಕ್ಸಿ ಹೋದ್ರೆ ಬೈ ರೋಡ್ 4 ಅವರ್ಸ್ ಆಗುತ್ತೆ. ಮೇಸ್ಟ್ ವಾಪಸ್ ಬಂದ್ರೆ ನಾವು ವಾಪಸ್ ಬಂದ್ಬಿಡೋಣ, ಮುಚ್ಕೊಂಬರಲ್ಲ. ಅಪ್ಪು ಅಪ್ಪು ಏಯ್ ಈ ನಿಂತ್ಕೊಳ್ಳೋ ಶೋಕಿ ಎಲ್ಲ ಬೇಕಾ ಇವನಿಗೆ ಕೇಳೋ. ಏಯ್ ನನ್ನ ಮಕ್ಳ ಅರ್ಜೆಂಟ್ ಇದೆ, ಬೇಗ ಹೋಗ್ಬೇಕಂಡ್ರಾವ್. ನಡಿ ನಡಿ. ಹಲೋ ಹಲೋ, ಎಲ್ಲಿದ್ಯಾ? ನಾನು ಏರ್ಪೋರ್ಟ್ ಆಚೆ ಇದ್ದೀನಿ. ಎಲ್ಲಿದ್ದೀರಾ? ನಾವು ಕಳೆದೋಗಿದ್ದೀವಿ. ಮೇಷ್ಟು ನಮ್ಮನ್ನ ಹುಡುಕ್ತಾ ಇದ್ದಾರೆ. ಅಂದ್ರೆ ಲೊಕೇಶನ್ ಕಳಿಸ್ತೀನಿ, ನೀನು ಗಂಟು ಮೂಟೆ ಎಲ್ಲ ಎತ್ಕೊಂಡು ಅಲ್ಲಿಗೆ ಬಂದ್ಬಿಡು. ಹಲೋ, ಈ ಟೆಕ್ನಾಲಜಿ ಇಂಡಿಯಾ ಬಿಟ್ಟು ಆಚೆ ಹೋಗ್ಬಾರ್ದು ಕಣ. ನನ್ನ ಫೇವರೇಟ್ ಲೈಟ್ರು ಅವನಿಗೆ ಗಾಡಿ ತಿರ್ಗಿಸಿ ಹೇಳು, ಇಲ್ಲ ಅಂದ್ರೆ ಇಲ್ಲೆಲ್ಲ ಬಿದ್ದು ಹುಡ್ಕೋ. ಬಂದ್ಬಿಡ್ಲಾ? ಹುಷಾರು, ಅಗೋರಿಗೆ ಕುಂಡಿಲು ಕಣ್ಣಿರ್ತಾವಂತೆ. ಎತ್ತಲ್ಲ ಇಲ್ಲ, ಅದು ಮೈ ಸನ್ ಅಪ್ಪು. Sir, you will be deported to Basrorio Junction in another 3 hours. You are kindly requested to stay with us. Is that clear, sir? ಹೇಳು, ಬಸ್ರೂರ್ಗೆ ಹೋಗ್ಬೇಕು ಲೇ. Hi. ಓಲ್ಡ್ ಲವ್ ಸ್ಟೋರಿ, ಟೆಂಟ್ ಸಿನಿಮಾ, ಫ್ರೀ ಶೋ, ವಾಚ್ ಇಟ್. ಯಾಕೆ ಸಾಯಕ್ ಬಂದ್ಯಾ ಇಲ್ಲಿಗೆ? ನಿನ್ ಲೈಫ್ ಹಾಳು ಮಾಡಿದ್ ನಾನಲ್ವಾ, ಅದನ್ನ ಸರಿ ಮಾಡಕ್ಕೆ ಅಂತ ಬಂದಿದ್ದೀನಿ. ನೀನೇ ಎಳ್ಕೊಂಡ್ ಸುಳ್ದ ಅಂದ್ರೆ ಇರೋದೆಲ್ಲ ಕಳ್ಸಿ ಬಿದ್ದೋಗ್ಬೇಕು. ನೀನ್ ಇಲ್ಲೇ ತೊಲಗ್ತೀಯೋ ಇಲ್ಲ? ಅಗೋರಿ ಅಗೋರಿ, ಕಾಸು ಹಾಕ್ಬೇಕು, ಆಮೇಲೆ ಪೆಟ್ರೋಲ್ ಬರುತ್ತೆ. ಇಲ್ಲ ಬರಲ್ಲ. ಲೇ, ನೀವು ಕರೆಸ್ದೆ ಆ ಕುನ್ನಿ ಇಲ್ಲಿಗೆ ಬರ್ತಾ ಇರ್ಲಿಲ್ಲ. ನಿಜ ಹೇಳಿ, ಯಾರು ಕರ್ಸಿದ್ದು? ಯಾರು? ನಾನಲ್ಲ, ಇವನು. ನಾನಂಗ್ ಮಾಡ್ತೀನೇನೋ? ನಾನೇ ಒಬ್ಬ ಫ್ರೆಂಡ್ಗೆ ಸಣ್ಣ ಗುಂಡಿ ತೋಡ್ಲಿಲ್ಲ ಅಂದ್ರೆ ಹೆಂಗೋ? ಅದಕ್ಕೆ ಬಂದ್ರೆ ಆರಾಮಾಗಿ ಸಾಯ್ತ್ಯಾ. ಶ್ವೇತ ನಂಬರ್ ಕೊಡು. ಅವಳೆ ಈ ಕಿತ್ತೋಗಿರೋ ಸತ್ತೋಗಿರೋ ಲವ್ ವಾಪಸ್ ಬಂದಾಗ ಎಷ್ಟು ಗಬ್ಬನಾತ ಹೊಡೆಯತ್ತೆ ಅಂತ ಗೊತ್ತಾಗ್ಬೇಕು ನಿನಗೆ. ನಂಬರ್ ಇಲ್ಲ ನನ್ನ ಹತ್ರ. ಮತ್ತೆ ನಿನಗೆ ಹಳ್ಳ ಗ್ಯಾರಂಟಿ. ಬೇಡ ಬೇಡ, ನೋ ನೋ, ನನ್ನ ಹತ್ರ ಇದೆ. ಹಂಗೆ ಶರ್ಮಿಳಾ ಮಾಡ್ನು ಕರ್ಸ್ಬೇಡ. ಬಾಬು ಶಿವ, ಕರೆಕ್ಟಿಂಗ್ ಕರೆಕ್ಟಿಂಗ್. ಹಾಯ್ ಭೋಷಿ. ಹಾಯ್, ನಾನು ದಿಗಂತು. ನಾನು ಟರ್ಕಿ ಬೋರ್ಡಿಂದ ಫೋನ್ ಮಾಡ್ತಾ ಇದ್ದೀನಿ. ನೀವು ಅರ್ಜೆಂಟ್ ಆಗಿ ಇಲ್ಲಿಗೆ ಬರಬೇಕು. ಹಾ, ಹೆಂಗ್ ಆಡ್ತಾ ಇದ್ದಾನೆ ನೋಡಿ. ನೋಡಿ ಅವನ್ನ. ಯಾಕೆ ಹಂಗಾಡ್ತಿದ್ದಾರೆ? ನಿನ್ನೆ ನಿಮ್ಮ ಹೆಸರು ಬರ್ಕೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ. ವಾಟ್? ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟ. ಲವ್ ಅಲ್ವಾ? ನೀವೆಲ್ಲಿದ್ದೀರಾ? ಬರ್ಲಿನ್, ಜರ್ಮನಿ. ಆಫೀಸ್ ಈಗಿನ್ನೂ ಕ್ಲೋಸ್ ಆಗ್ತಿದೆ. ಹಾಗಿದ್ರೆ 5-6 hours ಅಲ್ಲಿ ಇಲ್ಲಿಗೆ ಬರ್ಬೋದಲ್ವಾ? ಹೌದು, ಬರ್ತೀನಿ. ಅಡ್ರೆಸ್ ಕಳಿಸ್ತೀವಿ. ಗಣಿ ಸಾಯೋದ್ರೊಳಗೆ ದಯವಿಟ್ಟು ಬಂದ್ಬಿಡಿ. ಮ್ಯಾಟ್ರು ತುಂಬಾ ಸೀರಿಯಸ್. ಬಾಯ್ ಬಾಯ್. ಬಸ್ರೋಡ್ ನಿಲ್ಸೋ. ಸಿರಿಗನ್ನಡಂ. ನೋ ನೋ, ಸಿರಿಗನ್ನಡಂ. ಥ್ಯಾಂಕ್ ಯು ಆಫೀಸರ್. ವಿಲ್ ಟೇಕ್. ನೀವೆಲ್ಲ ಎಲ್ಲೋಗ್ಬಿಟ್ಟಿದ್ರಿ? ನಾವಾ ಸರ್? ಇರ್ಲಿ ಹೇಳಿ ಸರ್.
ಅನುಪಮ, ನೀನು ನಮ್ಮ ಜೊತೆಗೆ ಬಂದಿದ್ಯಾ? ಇಲ್ಲ ಅಲ್ಲ? ಹ್ಞೂ ಅನ್ನೋ ತಾಯಿ, ಇಲ್ಲಾಂದ್ರೆ ಸಂದರ್ಭದೊಂದಿಗೆ ವಿವರಿಸಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಎಲ್ಲ ಹೇಳ್ಕೊಂಡು ಕೂತ್ಕೋಬೇಕು. ಅದು ದಿಗಿ ಬಾ ಅಂದ ಬಂದೆ. ಕೇಳಿ ಅಲ್ಲ, ಟ್ರೈನಲ್ಲಿ ಎಂಥ ಅದ್ಭುತ ನಡೀತು ಗೊತ್ತಾ? ವಿವರಿಸಲು ರಸದಳ ಬಂದ ನೋಡಿ ನನ್ನ ಮಗು ಅಪ್ಪು, ರೇವಂತ. ಟಿವಿಯಲ್ಲಿ ನೋಡಿದ್ನಲ್ಲ, ಯಥಾವತ್ ಅದೇ ರೂಪ, ಅಷ್ಟೇ ಉದ್ದದ ಕಾಯ, ಕೂದಲು ಕಣ್ಣು ಮಾತ್ರ ಬೇರೆ. ಕೇಳ್ತಿದಾರಲ್ಲ? ನಾನು ಓಡ್ದೆ. ಏನು ಮಾಡಿದೆ? ಓಡಿದ್ರಿ? ಓಡ್ದೆ. ಒಂದ್ ಕಡೆ ತಲೆ ಸುತ್ತು, ಹಸಿವು, ಇನ್ನೊಂದು ಕಡೆ ಮಗುವಿನ ಕಂಡ ಸಂಭ್ರಮ. ಅವನ ಬೆರಳಿನ ಸ್ಪರ್ಶ ಇನ್ನೂ ಹಾಗೇ ಇದೆ, ಇನ್ನೂ ಹಾಗೆ ಮಂಡಿಲಿ, ಇಲ್ಲಿ ಮಂಡಿಲಿ. ಅಪ್ಪ ಬಾಯ್ಲಿ. ಇವ್ರು ಯಾಕೆ ಬಂದ್ರು? ಮಗು ಎಲ್ಲಿ ಮೇಟ್ಲೆ? ಏನು ಇಲ್ಲ ಅಲ್ಲಿ. ಮತ್ತೆ ಮಂಡಿಗೆ ಹೊಡೆದು ಏನದು ಸರ್? ಹಾರ್ಲೇನೆ ಮಸಾಜ್. ಬನ್ನಿ ಸರ್. ಒಳ್ಳೇದಾಗಲಿ. ಕಣ್ಮುಚ್ಕೊಂಡು ಹೋಗು, ಅವು ಮೋಸ್ಟ್ಲಿ ಎಲ್ಲ ಚಡ್ಡಿಲೇ ಇರ್ತವೆ. ಹಾಯ್ ಗಣೇಶ್.